ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಪರಿಶುದ್ಧನೇ 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 ಪರಿಶುದ್ಧನೇ. ದೇವರು ಕಳೆದ ವಾರವೆಲ್ಲ ಕಣ್ಮಣಿಯಂತೆ ಕಾಪಾಡಿಕೊಂಡು ಬಂದ ವಿಧಾನವನ್ನು ನಾವು ನೆನೆಸಿಕೊಳ್ಳೋಣ. ಯೇಸುವಿಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧನೇ. ಅಪ್ಪ ತಂದೆಯಾದ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ಸರ್ವಶಕ್ತನಾದ ಯೇಸುವೇ ಅಪ್ಪ, ಈ ಒಂದು ಸಬ್ಬತ್ ದಿನಕ್ಕಾಗಿ ಸ್ತೋತ್ರ. ಈ ಸಬ್ಬತ್ ದಿನದಲ್ಲಿ ನಿನ್ನನ್ನು ಆರಾಧನೆ ಮಾಡುವವರಾಗಿದ್ದೇವೆ, ನಿನ್ನನ್ನು ಘನಪಡಿಸುವವರಾಗಿದ್ದೇವೆ, ನಿನ್ನನ್ನು ಸ್ತುತಿ ದೇವರೇ ಆರಾಧನೆಯನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಕರ್ತನೆ ಯೇಸು ರಾಜನೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನಾದ ದೇವರೇ, ಕಳೆದ ವಾರವೆಲ್ಲ ಕಣ್ಮಣಿಯಂತೆ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ಸರ್ವಶಕ್ತನಾದ ಯೇಸುವೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಕರ್ತನೆ ನೀನು ಮಾಡಿದ ಒಂದೊಂದು ಉಪಕಾರಗಳನ್ನು ದೇವರೇ ಈ ಸಮಯದಲ್ಲಿ ಕರ್ತನೆ ನಾವು ನೆನಪು ಮಾಡಿಕೊಂಡು ನಿನಗೆ ಸ್ತೋತ್ರಗಳನ್ನು ದೇವರೇ, ನಿನಗೆ ಸ್ತುತಿ ಯಜ್ಞವನ್ನು ನಾವು ಸಮರ್ಪಣೆ ಮಾಡುವರಾಗಿದ್ದೇವೆ. ಕರ್ತನೆ ನಮ್ಮಲ್ಲಿರುವ ಎಲ್ಲ ಕರ್ತನೆ ಅಪ್ಪ, ನೀನು ಕೊಟ್ಟಿರುವ ಕರ್ತನೆ ಕೃಪೆಯಿಂದಲೇ ಮಾತ್ರವೇ, ನಿನ್ನ ಕರುಣೆಯಿಂದಲೇ ನಾವು ಜೀವನ ಮಾಡ್ತಾ ಇದ್ದೇವೆ, ನಿನ್ನ ಕೃಪೆಯಿಂದಲೇ ನಾವು ಬದುಕಿ ಉಳಿದಿದ್ದೇವೆ. ನಿನ್ನ ಕರುಣೆ ಇಲ್ಲದೆ, ನಿನ್ನ ಸಹಾಯವಿಲ್ಲದೆ, ಪರಿಶುದ್ಧಾತ್ಮನಾದ ದೇವರೇ ನಿನ್ನ ಒಂದು ಹಸ್ತವಿಲ್ಲದೆ ಈವರೆಗೂ ನಾವು ನಡೆಯಲು ಸಾಧ್ಯವಿಲ್ಲ. ಕರ್ತನೆ ನಡೆಯಲು ದೇವರೇ ಉತ್ತಮವಾದ ಕಾಲುಗಳನ್ನು ಕೊಟ್ಟಿರುವುದಕ್ಕಾಗಿ ನನಗೆ ಸ್ತೋತ್ರ. ಕೆಲಸ ಮಾಡಲು ಕೈಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ ಅಪ್ಪ, ಉಸಿರಾಡಲು ಉಸಿರನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನೋಡಲು ಕಣ್ಣುಗಳನ್ನು ಕೊಟ್ಟಿರುವುದಕ್ಕಾಗಿ ನನಗೆ ಸ್ತೋತ್ರ. ದೇವರೇ ನಮಗೆ ಪ್ರತಿದಿನವೂ ಆಹಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದಾಗ ದಣಿಸಲು ನೀರನ್ನು ಕೊಟ್ಟಿರುವುದಕ್ಕಾಗಿ ನನಗೆ ಸ್ತೋತ್ರ. ಈ ಪ್ರಪಂಚವೆಲ್ಲ ದೇವರೇ ನಮಗಾಗಿ ಕರ್ತನೆ ಸೃಷ್ಟಿ ಮಾಡಿರುವುದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕಲ್ವಾರಿ ಶಿಲುಬೆಯಲ್ಲಿ ದೇವರೇ ಅಪ್ಪ ಪ್ರಾಣವನ್ನು ಕೊಟ್ಟಿರುವ ಯೇಸುವೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ, ನಿನಗೆ ಘನಮಾನ ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನೆ ಅಪ್ಪ, ನಿನ್ನ ಕರುಣೆಯಿಂದ ನಿನ್ನ ಮಹಾ ಮಹಿಮೆ ಉಂಟಾಗಲಿ. ಕರ್ತನೆ ನಮ್ಮ ಪ್ರಾರ್ಥನೆಯಿಂದ ನಿನಗೆ ಕರ್ತನೆ, ನಮ್ಮ ಆರಾಧನೆಯಿಂದ ನಿನಗೆ ಮಹಿಮೆ ಉಂಟಾಗಲಿ. ದೇವರೇ ಪರಲೋಕ ಸಿಂಹಾಸನಕ್ಕೆ ನಮ್ಮ ಒಂದು ಸ್ತುತಿ ಯಜ್ಞದ ರೂಪದಲ್ಲಿ ದೇವರೇ ಸುಗಂಧ ವಾಸನೆಯಾಗಿ ದೇವರೇ ಅಪ್ಪ, ಸುಗಂಧ ಪರಿಮಳ ತೈಲವಾಗಿ ದೇವರೇ ಸಿಂಹಾಸನಕ್ಕೆ ಏರಿ ಬರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ದೇವರೇ ಅಬ್ರಾಹ್ಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ದೇವರೇ ಈ ಒಂದು ಆ ಸಬ್ಬತ್ ದಿನದ ಆರಾಧನೆ ಪ್ರಾರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ ಕೀರ್ತನೆ ಭಾಗವನ್ನು ಆಶೀರ್ವದಿಸು, ಹಾಡುಗಳ ಭಾಗವನ್ನು ಆಶೀರ್ವದಿಸು, ಆರಾಧನೆ ಭಾಗವನ್ನು ಆಶೀರ್ವದಿಸು. ದೇವರೇ ಸಾಕ್ಷ್ಯ ಭಾಗವನ್ನು ಆಶೀರ್ವದಿಸು. ದೇವರೇ ಕರ್ತನೆ ಪ್ರಕಟಣೆ ಭಾಗವನ್ನು ಆಶೀರ್ವದಿಸು, ಕಾಣಿಕೆ ಭಾಗವನ್ನು ಆಶೀರ್ವದಿಸು. ಪ್ರತಿಯೊಂದು ಭಾಗಗಳು ಯೇಸುವಿಗೆ ಮಹಿಮೆ ತರುವಂಥದ್ದಾಗಲಿ, ಯೇಸುವನ್ನೇ ಕರ್ತನೆ ಹೊಗಳುವಂತೆ ದೇವರೇ ಹರ್ಷ ದಣಿ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡು. ಕರ್ತನೆ ಬರುವಂತ ಆತ್ಮಗಳಿಗಾಗಿ ನನಗೆ ಸ್ತೋತ್ರ. ದೇವರೇ ಬೇಗನೆ ಅತಿ ಬೇಗನೆ ಆತ್ಮಗಳು ಬಂದು ಆರಾಧನೆಯಲ್ಲಿ ದೇವರೇ ಭಾಗಿಗಳಾಗುವಂತೆ ಸಹಾಯ ಮಾಡು. ಕರ್ತನೆ ಆರಾಧನೆ ತಪ್ಪಿಸಿಕೊಳ್ಳದೆ, ಪ್ರಾರ್ಥನೆ ತಪ್ಪಿಸಿಕೊಳ್ಳದೆ, ಬೆಳೆಯುಳ್ಳದೆಂಬುದಾಗಿ ಎಣಿಸುವಂತೆ ಯೇಸುವಿಗೆ ಆರಾಧನೆ ಮಾಡುತ್ತೇನೆ, ಯೇಸುವನ್ನ ಘನಪಡಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ ಎನ್ನುವಂಥ ಪ್ರೇರೇಪಣೆ ದೇವರೇ ಪ್ರತಿಯೊಬ್ಬಳಲ್ಲಿ ಕರ್ತನೆ ಉಂಟು ಮಾಡಲಿ. ಕರ್ತನೆ ನಮ್ಮ ಸಭೆಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ. ನಮ್ಮ ಸಭೆಯಲ್ಲಿ ದೇವರ ವಿಶ್ವಾಸಿಗಳ ಮಧ್ಯದಲ್ಲಿ ದೇವರೇ ಒಳ್ಳೆಯ ಒಂದು ಕರ್ತನೆ ಬೆಳವಣಿಗೆ ನಡೆಯಲಿ, ಅಭಿವೃದ್ಧಿಗಳು ವ್ಯಾಪಾರಗಳು ಅಭಿವೃದ್ಧಿಯಾಗಲಿ. ಕರ್ತನಿಗೆ ಸ್ತೋತ್ರ. ಮೊದಲನೇದಾಗಿ ದೇವರೇ ನಿನ್ನನ್ನು ಸ್ತುತಿ ಮಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಕರ್ತನೆ ಮುಂದಿನ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನೀನು ತಾನು ಆಶೀರ್ವದಿಸು, ಬಲಪಡಿಸು. ದೇವರೇ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಎಲ್ಲ ಅಡೆತಡೆಗಳು, ಎಲ್ಲ ತೊಂದರೆಗಳು ದೇವರೇ ಅಪ್ಪ ನೀಗಿಸುವುದಕ್ಕಾಗಿ ನನಗೆ ಕೋಟಿ ಕೋಟಿ ವಂದನೆ ಸಲ್ಲಿಸುವರಾಗಿದ್ದೇವೆ. ಕರ್ತನೆ ನೀನಾಗೆ ಮಾಡುವುದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಎಲ್ಲರೂ ತಿಳಿದುಕೊಳ್ಳೋಣ. ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. 122ನೇ ಕೀರ್ತನೆ. ಮುಂದೆ ಬನ್ನಿ. ಕೀರ್ತನೆಗಳು 122. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಎದ್ದು ನಿಂತ್ಕೋಬೇಕು. ಎಲ್ಲರೂ ಕೀರ್ತನೆ ಓದುವಾಗ ಎಲ್ಲರೂ ಎದ್ದು ನಿಂತ್ಕೋಬೇಕು. ಕೂತ್ಕೊಳ್ಳುವಾಗ ಕೂತ್ಕೊಳ್ಳೋದಿಲ್ಲ, ಎದ್ದೇಳುವಾಗ ಎದ್ದೇಳ್ರಿ ಅಂದರೆ ಎದ್ದೇಳಂಗಿಲ್ಲ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಳುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಯೆರೂಸಲೇಮೇ,
ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಳಗಳು ಅಂದರೆ ಯಾಹುವಿನ ಕುಳದವರು ಯೆಹೋವನ ನಾಮಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಇದು ಇಸ್ರಾಯೇಲ್ಯರಲ್ಲಿದ್ದ ಕಟ್ಟಳೆಯಷ್ಟೇ. ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದ ವರ ಸಿಂಹಾಸನಗಳು ಇಲ್ಲಿಯೇ ಇದ್ದವಲ್ಲ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ಈ ಕೀರ್ತನೆಗೋಸ್ಕರ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ, ಉತ್ತಮವಾದ ಕೀರ್ತನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವದಿಸಿ ಬಲಪಡಿಸು ದೇವರೇ. ಮುಂದಿನ ಭಾಗವನ್ನು, ಆರಾಧನೆಯ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಇಂತಾನೇ ನಮ್ಮ ಜೊತೆ ಮಾತನಾಡು ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ತಂದೆ, ದಯಮಾಡಿ ಕೂತ್ಕೊಳ್ರಿ. ಹಾಡಿನ ಬುಕ್ ತಗೊಳ್ರಿ. ಪ್ರೈಸ್ ಲಾರ್ಡ್ ಬ್ರದರ್. ಸಿಸ್ಟರ್ ಬಂದಿಲ್ಲ? ಹುಷಾರಿಲ್ವಾ? ಮತ್ತೆ ನಾನು ಫೋನ್ ಮಾಡೋದು ಬರ್ತಿದ್ವಲ್ಲ. ಕೂತ್ಕೊಳ್ಳಿ. ಆಮೇಲೆ ನಿಂದಿರಿಸ್ತೀನಿ. ಎಂಬತ್ತೆಂಟನೇ ಹಾಡು. ಯಾರನ್ನು ಕೈ ಬಿಟ್ಟರು ಯೇಸು ನನ್ನ ಕೈ ಬಿಡಲಾರ ಎಂಬ ಹಾಡನ್ನು ಹಾಡಿ ದೇವರಿಗೆ ಗಣಪಡಿಸ. 88. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು
ನೀರುವರಿಸುವ ನನ್ನ ಯೇಸುವೆ. ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ. ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ. ನನ್ನ ಶರಣನೇ యేసయ్య, ನನ್ನ ಶರಣನೇ యేసయ్య, ನನ್ನ ಭದ್ರವಾದ ಕೋಟೆ ನೀನಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ. ನನ್ನ ಮರಗುವ ನೀರುವರಿಸುವ ನನ್ನ ಯೇಸುವೆ,
ಯೇಸುವೇ ನಿಮಗೆ ಸ್ತೋತ್ರವಾಗಲಿ. 94ನೇ ಹಾಡು. ಮನಮರುಗುವ ದೇವರೇ యేసయ్య, ನಿನ್ನ ಮನಸಾರೆ ಸ್ತುತಿಸಿ ನಾ ಕೊಂಡಾಡುವೆ. ಮನಮರುಗುವ ದೇವರೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಪ್ರೀತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ.
ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹೌದೇಸುವೆ, ಮನಮರುಗುವ ದೇವರೇ ನಿನಗೆ ಸ್ತೋತ್ರ. ದೇವರೇ, ಕಣ್ಣೀರು ಒರೆಸುವ ದೇವರೇ ನಿನಗೆ ಸ್ತೋತ್ರ. ಶಾಪದ ಮುಳ್ಳನ್ನು ಧರಿಸಿಕೊಂಡು ನಮಗಾಗಿ ದೇವರೇ ಶಿಲುಬೆಯಲ್ಲಿ ದೇವರೇ ಅಪ್ಪ ನಮಗಾಗಿ ಪ್ರಾಣ ಕೊಟ್ಟಂತ ಯೇಸುವೆ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಹಾಲೆಲೂಯಾ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಆರಾಧಿಸೋಣ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ರಾಗಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ರಾಗಿ. ನಮನದಿಂದ ಆರಾಧಿಪೆ ನಮನದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಆರಾಧನೆ
ಕರ್ತನೆ. 240ನೇ ಹಾಡು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ, ಏಸಯ್ಯ, ಇಲ್ಲದೆ ಬೇರಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದ ನನ್ನ
ಯಾರು ಭೂಮಿಯಲ್ಲಿ ಜೀವನ ಮಾಡಿಲ್ಲ. ಯೇಸುವೆ, ನಿನ್ನಾಗೆ ನಮ್ಮನ್ನು ಆಶೀರ್ವಾದ ಮಾಡುವವನು, ಸಮಾಧಾನ ಕೊಡುವವನು ನಿನ್ನಾಗೆ ಯಾರು ಇಲ್ಲವೇ ಇಲ್ಲ. ಯೇಸುವಿನ ನಾಮದಲ್ಲಿ ಕರ್ತನೆ, ನೀನೇ ನಮಗೆ ಒಡೆಯಲು, ನೀನೇ ನಮಗೆ ಬಂಡೆಯು, ನೀನೇ ನಮಗೆ ಕೋಟೆ ಆಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಇಲ್ಲಿವರೆಗೂ ನಿನ್ನ ಆರಾಧನೆ ಮಾಡಿದ್ದೇವೆ ಕರ್ತನೆ, ಇಲ್ಲಿವರೆಗೂ ನಿನ್ನ ಸ್ತುತಿ ಮಾಡಿದ್ದೇವೆ ಕರ್ತನೆ. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕಾರ್ಯಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಸಾಕ್ಷ್ಯ ಭಾಗವನ್ನು ಆಶೀರ್ವದಿಸು ದೇವರೇ. ಕಾಣಿಕೆ ಭಾಗವನ್ನು, ಪ್ರಕಟಣೆ ಭಾಗವನ್ನು, ಎಲ್ಲ ಭಾಗವನ್ನು ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ರಿ. ಸಾಕ್ಷಿಯ ಸಮಯ. ದೇವರು ನಿಮ್ಮ ಅನುದಿನ ಜೀವನದಲ್ಲಿ ಕಳೆದ ವಾರ ದೇವರು ಏನಾದರೂ ಅದ್ಭುತ ಕಾರ್ಯಗಳನ್ನು ಮಾಡಿರುವುದೇ ಆದರೆ ದಯಮಾಡಿ ಸಭೆಯಲ್ಲಿ ಎದ್ದು ನಿಂತು ಸಾಕ್ಷಿಯಾಗಿ ಹೇಳಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಚಿಕ್ಕ ಸಾಕ್ಷಿಯನ್ನು ದೇವರ ಆಶೀರ್ವದಿಸ್ತಾರೆ. ಮನೇಲಿ ಆಟ ಆಡೇ ಇಲ್ವ ಮಕ್ಕಳ ಜೊತೆಯಲ್ಲಿ? ಮನೇಲಿ ಆಟ ಆಡೇ ಇಲ್ವ ಮಕ್ಕಳ ಜೊತೆಯಲ್ಲಿ? ಇಲ್ಲಿ ಬಂದು ಆಟ ಆಡ್ಬೇಕಾ? ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. 24 ತಾಸು ಮನೆಯಲ್ಲೇ ಇರ್ತೀರ. ಅವನ ಪಾಪ ಅವನ ಪಾಠ ಆಡ್ತಾ ಇರ್ತಾನೆ. ಅವ್ನಿಗೆ ಹೆಂಗೆ ತೊಂದರೆ ಕೊಡ್ತಾರೆ? ಮಂಜೆಲ್ಲ ಬೇರೆ ಮುಗಿಸೋಗುತ್ತೆ. ಅಂಗಡಿ ಚೇಂಜು. ರಕ್ಷಿತಮ್ಮ, ಹೋದ ವಾರ ಮುಗಿದ್ರಲ್ಲಿ ಏನೇನಾಯ್ತು ಅದನ್ನೆಲ್ಲ ಸಾಕ್ಷಿಯಾಗಿ ಹೇಳ್ರಿ. ಏನೇನಾದ್ರು ಪ್ರಯೋಜನ ಆಯ್ತಾ ಇಲ್ಲಿಂದ ಅಲ್ಲಿಗೆ ಹೋಗಿ? ಸಾಕ್ಷಿ ಅಂದರೆ ಅದೇ, ದೇವ್ರು ಕಳೆದ ವಾರದಲ್ಲಿ ನನ್ನನ್ನು ಶಿಬಿಗೆ ಕರ್ಕೊಂಡು ಹೋದ್ರು, ಯೌವನಸ್ಥರ ಕೂಟದಲ್ಲಿ ಭಾಗಿಯಾಗುವಂತೆ ಮಾಡಿದರು. ದೇವರಿಗೆ ಸ್ತೋತ್ರ. ನನಗೋಸ್ಕರ ಪ್ರಾರ್ಥನೆ ಮಾಡಿ ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾಡಬೇಕು, ಮುಂದೆ ಅಂತ ಹೇಳ್ಬೇಕು ನೀವು. ನಾವೆಲ್ಲ ಹೋಗಿದ್ದೀವಿ, ಚೆನ್ನಾಗಾಯ್ತು. ದೇವರು ಯಾವುದೇ ಅಡೆತಡೆ ಇದ್ದರೆ ಪ್ರೇಯರ್ ಎಲ್ಲ ಚೆನ್ನಾಗಿ ನಡೆಸಿಕೊಡುವಂತೆ ಸಹಾಯ ಮಾಡಬೇಕು ಅನಿಸ್ತದ. ದೇವರ ಮುಗಿಸ್ತದ. ದೇವರ ನಾಮಕ್ಕೆ ಉಂಟಾಗಲಿ. ಇವತ್ತು ಹೊರವಾರದಲ್ಲಿ ಯೂತ್ ಮೀಟಿಂಗ್ ಇತ್ತು. ದೇವರು ಭಾಗ ಸ್ಪಷ್ಟವಾಗಿ ಬರುವಂತೆ, ಮತ್ತೆ ಅಲ್ಲೆಲ್ಲ ಕ್ವಿಝಲ್ಲೇ ಇತ್ತು, ಬೈಬಲ್ ಹಿಸ್ಟ್ರಿ ಎಕ್ಸಾಮು, ಅದರಲ್ಲೆಲ್ಲ ಕಾಲಗಳು ಮತ್ತು ದೇವರು ಸ್ತೋತ್ರ ಜನರೆಲ್ಲ ಬಂದಿದ್ರು. ಮತ್ತೆ ಹೋಗಿ ಬಂದು ಯಾವುದೇ ಅದು ರೋಡ್ ಮೇಲೆ ಸರಿ ಇರಲಿಲ್ಲ, ಹೋಗಿ ಬರುವಂತೆ ಆಶ್ರಮ ಸ್ತೋತ್ರ. ಏನೋ ತೊಂದರೆ ಆಗದಂಗೆ ಕಾಲ ಕಾಪಾಡಕ್ಕೆ ದೇವರು ನಮಗೆ ನೀವು ಯಾವಾಗ ದೇವ್ರ ಮುಂದೆ ಸಾಕ್ಷಿ ಹೇಳ್ತಿರೋ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಕಳೆದ ವಾರವೆಲ್ಲ ದೇವರು ನಿಮ್ಮನ್ನು ಕಣ್ಮನೆಯಂತೆ ಕಾಪಾಡ್ಕೊಂಡು ಬಂದಿದ್ದಾರೆ. ರೋಗಗಳ ಮಧ್ಯದಲ್ಲಿ, ಕಾಯಿಲೆಗಳ ಮಧ್ಯೆ ಎಷ್ಟೋ ಜನ ಕಾಯಿಲೆಯಲ್ಲಿ ಬಿದ್ದು ಹೋಗಿದ್ದಾರೆ. ಎಷ್ಟೋ ಜನ ಆರಾಮಿಲ್ಲದ ಮನೆಯಲ್ಲಿ ಬಿದ್ದು ಹೋಗಿದ್ದಾರೆ. ನಿಮಗಾದರೂ ಒಳ್ಳೆ ಆರೋಗ್ಯವನ್ನು ದೇವರು ಏನು ಮಾಡಿದ್ದಾನೆ, ಕೊಟ್ಟಿದ್ದಾರೆ. ಸಾಕ್ಷಿ ಹೇಳ್ಬೇಕಾ ಸಿಸ್ಟರ್ ನಾಗಮಣಿಯವರೇ? ಹೇಳ್ಬೇಕಾ? ಆರೋಗ್ಯ ಇಲ್ಲದೆ ಆರೋಗ್ಯ ಬರಪ್ಪ ಆರೋಗ್ಯ ಪ್ರಕಟಣೆ. ನಾಳೆಗೆ 8ನೇ ದಿನ ಅಂದರೆ ಸೋಮವಾರ, ಬರೋ ಸೋಮವಾರ ಬಡವನಹಳ್ಳಿಯಲ್ಲಿ ಸ್ತ್ರೀಯರ ಕೂಟ ಇದೆ. ಹೋದ ವಾರ ಹೇಳಿದಾರ? ಹೇಳಿಲ್ವಾ? 26ನೇ ತಾರೀಕು ಎಲ್ಲರೂ ಹೋಗಬೇಕು. ಹೆಂಗೆ ಮಾಡೋಣ ಬ್ರದರ್? ಟಾಟೇಸಿಗೆ ಹೋಗ್ಬಿಡೋಣ? ಹಾಂ, ಈಗ ಅವ್ರು ಬಂದಿಲ್ಲ, ಇಲ್ಲ ಅವ್ರ ಹತ್ರ ಮಾತಾಡ್ಬೋದಾಗಿತ್ತು, ಅವರು ಬಂದಿಲ್ಲ. ಹಾಂ, ಸೋಮವಾರ, ಭಾನುವಾರ ಹೆಂಗಿಡ್ತಾರೆ ಹೇಳಿ? ನಾಳೆಗೆ 8 ದಿನ. 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ, ರಜಾ ಇದೆಯಂತೆ. ಸ್ತ್ರೀಯರ ಕೂಟ ಮಾಡ್ತಾ ಇದಾರಂತೆ. ಎಲ್ಲ ಹೆಣ್ಮಕ್ಳು, ಯೌವನಸ್ಥರು ಅಂತಲ್ಲ,
ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು. ಪಾರ್ವತಮ್ಮ ಸೋಮವಾರ ಬರಬೇಕು, ರಕ್ಷಿತಮ್ಮ, ಚೈತ್ರಮ್ಮ, ನಾಗಮಣಿ ಅಮ್ಮ, ಮತ್ತು ಎಷ್ಟು ನಾವು ಪುರುಷರ ಮೀಟಿಂಗ್ ಮಾಡೋಣ ಅದರಲ್ಲಿ ಅವ್ರ ಹೆಣ್ಮಕ್ಳು ಮೀಟಿಂಗ್ ಮಾಡಿದ್ರೆ ನಾವು ಪುರುಷರ ಮೀಟಿಂಗ್ ಮಾಡೋಣ. ಸೊ ನೀವೆಲ್ಲ ಸಹಕಾರ ಮಾಡಿದ್ರೆ ನಾವಿಲ್ಲೂ ಮಾಡ್ಬೋದು. ನೀವೇನು ಸಹಕಾರ ಮಾಡ್ತಾ ಇಲ್ಲ, ಏನು ಮಾಡೋಕ್ಕೆ ನನಗೆ ಬರ್ತಾ ಇಲ್ಲ. ಹೋದ ವಾರ ಏನಂದ್ರೆ ನಾವೆಲ್ಲ ಹೋಗಲ್ಲ ಅಂತ ಹೇಳಿದ್ವಿ, ಹೌದಾ, ಎಕ್ಸಾಮ್ ಇದೆ, ಅದು ಇದೆ ಅಂತ ಹೇಳಿದ್ವಿ. ಆಮೇಲೆ ಅವ್ರು ತಕ್ಷಣ ಅವ್ರು ಫೋನ್ ಮಾಡುವಾಗ ಮಾರನೇ ದಿನ ಹೋಗ್ತಾ ಇದ್ವಿ ಅಂತ ಹೇಳಿದ್ವಿ. ಇಲ್ಲಿ ಜನ ಬಂದಿದ್ರು, ಇಲ್ಲಿ ಮುಂದೆ ನಾನು ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಅವತ್ತು ಬಿಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ತಪ್ಪಾಗ ನಮ್ಮದು ಈ ಪಾಸ್ಟ್ರಿಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅರ್ಥ. ಈಗ ಸ್ತ್ರೀಯರ ಮೀಟಿಂಗ್ ಕೂಡ ನಾನು ಹೇಳೋದೇ ಉಪಯೋಗ ಇಲ್ಲ, ಅವರೇ ಫೋನ್ ಮಾಡ್ತಾರೆ ನಿಮಗೆ, ಹೋಗ್ರಿ ಬಿಡ್ರಿ, ನನಗೆ ಯಾಕೆ ಬೇಕು, ನಾನು ಇರೋದು 1 ತಿಂಗಳು ಅಷ್ಟೇ ಇರ್ತೀನಿ, 1 ತಿಂಗಳು ನಾನು ಹೋಗ್ತಾ ಇರ್ತೀನಿ, ನನಗೆ ಮರ್ಯಾದೆ ಇಲ್ಲದ ಮೇಲೆ ನಾನು ಯಾಕೆ ಈ ಸಭೆಯಲ್ಲಿ ಇರಬೇಕು ಹೇಳಿ? ಏನು ಬೆಳೆ ಇಲ್ಲ, ಏನಿಲ್ಲ, ಹೌದಲ್ಲ ಬ್ರದರ್? ಏನು ಬೆಳೆ ಇಲ್ಲದ ಮೇಲೆ ಏನು ಪ್ರಯೋಜನ ಇಲ್ಲ. ನನ್ನ ಕೆಲಸ ಮಾಡೋಕ್ಕೆ ಬಿಡಿದ್ರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಕೆಲಸ ಏನು, ಪ್ರಕಟಣೆ ಮಾಡೋದಷ್ಟೇ, ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ, ನಾನು ಸುಳ್ಳು ಹೇಳೋದಿಲ್ಲ. ನಾವು ಹೇಳೇ ಇಲ್ಲ ಅಂತ ಒಬ್ರು ಹೇಳ್ತಿದ್ದಾರೆ, ನಾನು ಹೋಗಲ್ಲ ಅಂತ ಯಾರು ಹೇಳಿದ್ರು ಅಂತ ಹೇಳ್ತಿದ್ದಾರೆ. ಅವರು ಅಂದ್ರವರು ಹೋಗೋಕ್ಕೆ ಆಗಲ್ಲ ಅಂತ ಹೇಳಿದ್ರು, ಹೌದಾ? ಹೇಳಿದ್ರೆ ಧೈರ್ಯವಾಗಿ ಹೇಳ್ಬಿಡ್ತಿದ್ನಲ್ಲ ನಾನು, ಇಷ್ಟು ಜನ ಬರ್ತಾ ಇದ್ದಾರೆ ಸಿಸ್ಟರ್ ಅಂತ ಹೇಳ್ಬಿಡ್ತಿದ್ದೆ ನಾನು. ನಾನು ಎಂಥೋ ಸೇವೆ ಮಾಡಿ ಬಂದು ಇಲ್ಲಿ ಬಂದ್ಬಿಟ್ಟು ನಾನು ನಿಮ್ಮ ಮುಖಾಂತರ ನಾನು ಇಸ್ಕೋಬೇಕು ಅವ್ರ ಹತ್ರ ಏನು ಸೇವೆ ಮಾಡ್ತಾರೆ ಅಂತ. ಅಲ್ಲಲ್ಲಿಯ ಭಾಳ ಸಂಕಟ ಆಗ್ತದೆ ನಿಂತ್ಕೊಂಡು ನಾನು ನೋಡೋಕ್ಕೆ ನನಗೆ ಸಂಕಟ ಆಗ್ತದೆ. ಭಾಳ ಬೇಜಾರ, ಇರಬೇಕಾ ಬೇಡ? ಸೊ ಲೇಡೀಸ್ ಮೀಟಿಂಗ್ ಇದೆ, ಸೊ ಎಲ್ಲರೂ ಬರಬೇಕು. ಟಾಟಾ ಎ ಸಿ ಮಾಡ್ತಾರಂತೆ, ಎಲ್ಲರೂ ಟಾಟಾ ಎ ಸಿನಾಗ ಹೋಗ್ಬಿಡು, ಓಕೆನಾ? ಆ ಕಾರಣ ಈ ಕಾರಣ ನೆನಪುಗಳು ಬೇಡವೇ ಬೇಡ. ಚೈತ್ರಮ್ಮ, ಲಕ್ಷ್ಮಮ್ಮ, ಪಾರ್ವತಮ್ಮ, ರಕ್ಷಿತಮ್ಮ ಬರಬೇಕು. ಯೌವನಸರ ಮೀಟಿಂಗ್ ಅದು ಬೇರೆ, ಇದು ಲೇಡೀಸ್ ಮೀಟಿಂಗ್, ಇದೆ ಸ್ತ್ರೀಯರ ಕೂಟ. ಅಕ್ಟೋಬರ್ 2ನೇ ತಾರೀಕು ಲೇಡೀಸ್ ಮೀಟಿಂಗ್ ಮಾಡಿದ್ದಾರೆ, ಅದು ನನ್ನ ವಾಟ್ಸಪ್ಪಲ್ಲಿದೆ, ಅವ್ರು ಕಳಿಸಿದ್ದಾರೆ. ಪ್ರತಿಯೊಂದು ಮಾಡಿದ್ದೆಲ್ಲ ಕಳಿಸ್ತಾರೆ. ನಾವು ಇಲ್ಲಿ ಮಾಡ್ಬೋದು. ನಾನು ಕೇಳಿದೆ, ನಾನು ಸಿಸ್ಟರ್ ನೀವು ಬರೀ ಯಾವಾಗ ನೋಡಿದ್ರು ಬಡವನಲ್ಲಿ CB ಅಂತೀರ, ನಮ್ಮ ಸಭೆಗೆ ಯಾವಾಗ ಮಾಡ್ತೀರಂದರೆ ನಿಮ್ಮ ಸಭೆಗೆ ನೀವು ರೆಡಿ ಮಾಡಿದ್ರೆ ನಾವು ಎಲ್ಲ ಬರ್ತೀವಿ ಅಂತ ಹೇಳ್ತದೆ. ಇಲ್ಲಿ ಮಾಡ್ಬೋದು ನಾವು, ಅಂದರೆ ಊಟದ ಖರ್ಚೆಲ್ಲ ನಮ್ಮ ಸಭೆ ವಹಿಸ್ಕೋಬೇಕು. ಊಟದ ಖರ್ಚೆಲ್ಲ ನಮ್ಮ ಸಭೆ ವಹಿಸ್ಬೇಕು. ಅಡುಗೆ ಮಾಡೋಕ್ಕೆ ನಾನೇನಿದ್ದೀನಿ ಬಿಡ್ರಿ, ನಾವೇನು ಮೀಟಿಂಗ್ ಬರೋದಿಲ್ಲ. ಲೇಡೀಸ್ ಮೀಟಿಂಗಲ್ಲಿ ನಮಗೆ ಒಳಗಡೆ ಅವಕಾಶನೇ ಇಲ್ಲ. ನಾವು ಗಂಡು ಮಕ್ಕಳೆಲ್ಲ ಹೊರಗಡೆ ಇಂದು ನಿಮಗೋಸ್ಕರ ನೀವು ಏನು ತೆಗೆದು ಕೊಡ್ತೀರ ಅದು ರುಚಿಯಾಗಿ ಮಾಡಾಕ್ತೀವಿ. ಕ್ರಿಸ್ಮಸ್ ಮಾಡಿದ್ರಲ್ಲ ಆ ಥರ ಬೇಡ, ಅಲ್ಲದಯ್ಯ ಮಾಡೋಣ, ಎಷ್ಟು ಮಾಡೋಣ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲೇ ಮಾಡ್ಬೋದು. ಈಗ ಒಂದು ಸರಿ ಅಲ್ಲಿಗೆ ಹೋಗಿ ಬಂದ್ಬಿಡೋಣ, ಹಂಗೆ ಹೆಂಗೆ ಮಾಡ್ತಾರೆ ನೋಡೋಣ, ಓಕೆನಾ? ಹೋಗ್ಬರೋಣ. ಸೊ ಅದು ಮನದಲ್ಲಿ ಇಟ್ಕೊಳ್ರಿ, ಪ್ರೇಯರ್ ಇದೆ. ಮತ್ತು ಸಭೆಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ, ಯಾಕಂದರೆ ಭಾಳ ಅವಶ್ಯಕತೆಗಳಿದೆ. ನಾಳೆ MLA ಹತ್ರ ಹೋಗಿ ಬರ್ತೀರಾ? ಹೋಗಿ ಬನ್ನಿ. ಇಲ್ಲ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದರೆ ಒಟ್ಟಿಗೆ ಹೋಗೋಣ, ಹೇಗೆ ಮಾಡೋಣ? ಹಾಂ, ಎಲ್ಲ ಒಟ್ಟಿಗೆ ಹೋಗ್ಬಿಡೋಣ. ಟಾಟೇಸ್ ಎಲ್ಲ ಹೋಗ್ಬಿಡೋಣ. ಬೆಳಿಗ್ಗೆಲ್ಲ ಒಂದು 7 ಗಂಟೆಗೆಲ್ಲ ಬಂದು ಎಲ್ಲ ರೆಡಿಯಾಗಿ ಯಾರು ಬರ್ತಾರೆ ಎಲ್ಲರೂ ಹೋಗೋಣ. ಬಸಣ್ಣ ಹೆಂಗೆ ಮಾಡೋಣ? ಹೋಗ್ಬಿಡೋಣ. ಅಂಜನ್ ಕುಮಾರ್ ಅವರೇ ಬೆಂಗಳೂರು ಹೋಗ್ತೀರಾ? ಅಲ್ಲೇ ಹಂಗೆ ಮುಗಿಸ್ಕೊಂಡು ಹಂಗೆ ಹೋಗ್ಬಿಡ್ರಿ. ಅದೇ ಒಂದು ಸರಿ ನೋಡಿರಿ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ಸೊ ಅದು ಪ್ರಾರ್ಥನೆ ಮಾಡಿರಿ, ಹೋಗೋಣ ಅಂದರೆ ಹೋಗೋಣ, ನಿಮ್ಮ ಅನುಕೂಲ ತಕ್ಕ ಹಾಗೆ. ನಾವು ನೀವು ಹೋಗೋಣ ಬನ್ನಿ, ಸಂಜೆ ನಾವು ನೀವು ಹೋಗೋಣ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡೋಣ.
ಆಮೇಲೆ ಕರೆಂಟ್ಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅದು ಯಾಕೋ ಏನೋ ಓವರ್ ವೋಲ್ಟೇಜ್ ಆಗಿ ಬರ್ನ್ ಆಗಿಬಿಟ್ಟಿದೆ. ಅದು ಬೆಳಗ್ಗೆ ಬಂದು ನೋಡಿದೆ ಎಲ್ಲ ಫುಲ್ ಎಲ್ಲ ದೂಸಿ ಎಲ್ಲ ಬಿದ್ದಿತ್ತು. ನನಗೆ ಶಾಕ್ ಆಗಿಬಿಡ್ತು. ಇನ್ನೇನು ಸ್ವಲ್ಪ ಏನಾದ್ರು ಇದ್ದಿದ್ರೆ ಫುಲ್ಲು ಸೀಟೇ ಹತ್ಕೊಂಡು ಉರಿಯೋದ ನೋಡಿ, ಅಲ್ಲೆಲ್ಲ ಹೋಗಿ ಬಂದಿತ್ತು ನೋಡಿ. ಅದು ಕಲ್ಲು ಅವರೇ ಹಾಕ್ಯಾರ? ಅದು ಅಲ್ಲಿಗೆ ಅವರೇ ತೆಗೆದು ಹಾಕ್ಯಾರ? ಇಲ್ಲ ಸಂಜೆ ಅವರ? ಸಂಜೆ ಅವರ? ಅವಾಗ ಯಾವಾಗ ಹತ್ತಿದ್ದು ಗೊತ್ತಿಲ್ಲಲ್ಲ. ಅವ್ರಿಗೆ ಯಾವಾಗ ಹೋದವರೇ ಹಾಕಿದ್ದು. ಅಲ್ಲಲ್ಲಿ ಇದು ಬೆಂಕಿ ಹಚ್ಚಿದ್ದು ಬೆಂಕಿನ ನೆನ್ನೆ ಮನೆ ನೋಡಿದ್ರ? ನಾನು ನೋಡಿದೆ. ಅಂಚೆ ಅವರ ಚೊಳಗೆ ಹೋಗಿದ್ದೆ, ಚೊಳಗೆ ಗೊತ್ತಾಯ್ತೆ ಒಳಗಡೆ ಎತ್ಕೊಂಡು ಬೆಂಕಿ ಸ್ಪಾರ್ಕ್ ಆಗ್ತಾ ಇತ್ತು. ಅವಾಗನು ಸಡನ್ ಮುಂದ್ಬಿಟ್ಟು ಅಲ್ಲೇ ಪೂರ್ತಿ ಗುಂಡಿ ಹೊಡೆದಿದ್ರು, ಬರಕ್ ಆಗ್ತಿರ್ಲಿಲ್ಲ. ನಾನು ಏನು ಅಂತ ಸಡನ್ ಆಗಿ ಗೊತ್ತಿಲ್ಲ. ಆಮೇಲೆ ಬಂದಾಗ ಗೊತ್ತಾಯ್ತಿದ್ದೆ ಆಗೋದು ಅಂತ ಅನ್ಕೊಂಡೆ. ಅದು ಏನಾದ್ರು ಬಂದರೆ ಒಳಗೆ ಬರ್ಬೇಕಾಯ್ತು ನೀವು. ಬೀಗ ಇಲ್ವಲ್ಲ ಒಳಗೆ ಬರೋಕ್ಕೆ? ಅಮ್ಮ ಬೀಗ ಎಲ್ಲೇ ಇದೆಯಲ್ಲ, ಅಮ್ಮನೂ ಇರಲಿಲ್ಲ, ಯಾರು ಇರಲಿಲ್ಲ. ಅಲ್ಲಿ ಲಕ್ಷ್ಮಮ್ಮನೆಗೆ ಇದ್ದಿಲ್ಲ. ನನಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿರಿ. ಒಳ್ಳೆ ವೈರಿಂಗ್ ಎಲ್ಲ ಚೆನ್ನಾಗಿ ಹಾಕ್ಬೇಕಾಯ್ತು. ಎಲ್ಲ ಅರ್ಧ ಬರ್ಧ ಎಮರ್ಜೆನ್ಸಿ ಮಾಡಿಬಿಟ್ಟಿದ್ದಾರೆ. ಸೊ ಅದು ಏನು ಸ್ವಲ್ಪ ಅನಾಹುತದಲ್ಲೇ ದೇವ್ರು ತಪ್ಪಿಸಿ ಕಾಪಾಡಿದ್ದಾನೆ ಈ ಸಭೆಯನ್ನು. ಅಲ್ಲಲ್ಲಯ್ಯ, ಇಲ್ಲಾಂದರೆ ಓಪನ್ ಆರಾಧನೆ ನಾವು ಮಾಡಬೇಕಾಯ್ತು. ಬಿಸಿಲಲ್ಲೇ ಕುತ್ಕೊಂಡು ಆರಾಧನೆ ಮಾಡಬೇಕಾಯ್ತು. ದೇವರು ಅದರಿಂದನೂ ಏನು ಮಾಡಿದ್ದಾನೆ ದೇವರು. ಸ್ವಲ್ಪ ಹಿಂದೆ ಕಬಡ ತಗೊಳ್ಳೋದು. ಅಲ್ಲ ಈಗ ಚುಚ್ಚು ಬಾಕ್ಸ್ ಎಲ್ಲ ಹೊರಗಡೆ ಹಾಕ್ಬಿಡೋಣ. ಕಣ್ಣಂದು MCB ಎಲ್ಲ ಹೋಗುವಾಗ ಆಫ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇನೋ ಶಾಸ್ತ್ರ ಬಿಟ್ಟಾಗಿದೆ, ಕರೆಂಟು ಸರಿಯಾಗಿದ್ದಾಗಿಲ್ಲ. ಯಾಕಾಗಿದೆ ನೀಟಾಗಿ ವೈರಿಂಗ್ ಮಾಡಿದಾಗಿಲ್ಲ. ಸೊ ನೀವು ಪ್ರಾರ್ಥನೆ ಮಾಡೋಣ. ಲೈನ್ಮನ್ ಯಾರಾದಿದ್ದರೆ ಫೋನ್ ಮಾಡಿದ್ರು ಅವರು, ಜೆಂಟ್ಸ್ ಅವರು ಮಾಡಿಲ್ವಾ? ಸೊ ಮಾಡಿದ್ದಾರೆ ಅಂತ ಹೇಳಿದರು. ಅವ್ರು ಇವ್ರಿಗೆ ಮಾಡಿರ್ತಾರೆ, ಸಂಜೆ ಅವ್ರಿಗೆ ಮಾಡಿರ್ತಾರೆ. ಸೊ ಪ್ರಾರ್ಥನೆ ಮಾಡಿ ಮುಂದಿನ ಭಾನುವಾರ ಮುಗಿದ ಮೇಲೆ ನಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಸೇರಿ ಬಡವರಳ್ಳಿಗೆ ಹೋಗಿ ಬರೋಣ. ದೇವರ ಆಶೀರ್ವಾದ ಮಾಡ್ತಾನೆ. ಕಾಣಿಕೆಗೋಸ್ಕರ ಒಂದು ಸ್ಪೆಷಲ್ ಹಾಡನ್ನು ಯಾರು ಆಡ್ತೀರ? ಬರ್ರಿ, ಯಾರು ಆಡ್ತೀವಿ? ಹಾಂ, 26ನೇ ಹಾಡಾಡ್ತೀರಾ? ಬನ್ನಿ, ಹಾಡು ಮುಂದೆ ಬನ್ನಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಿಂತ್ಕೊಳ್ಳೋದಂದ್ರೆ ಭಾಳ ಇಷ್ಟ ಅಲ್ಲ ನಿಮಗೆ? ಬನ್ನಿ, ಇಲ್ಲಿ ಬನ್ನಿ. ಬಾ ಬಾ, ಏನಾಗಲ್ಲ. ಬಾ ಬಾ, ನಾನೇ ಆಟಾಡ್ತೀನಿ ಅಂದರೆ ಬಾ ಬಾ, ಏನಾಗಲ್ಲ. ಬಾ ಬಾ ಬಾ, ಹಿಂದೆ ಬಾ. ಬಾ ಇಲ್ಲಿ. ದೇವ್ರು ನೋಡ್ತಾನ. ಬಾ ಬಾ, ಕಾಣಲ್ಲ ಇಲ್ಲ ನೋಡ. ಬಾ ಇಲ್ಲಿ. ಅಮೂಲ್ಯವಾದ ಕಾಣಿಕೆ ತನ್ನಿರಿಯೋ ಒಂದ್ ಸನ್ನಿಧಿಯಲ್ಲಿ ಆತನ ಪಾದಕ್ಕೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸಮರ್ಪಿಸೋಣ ಕಾಣಿಕೆ. ಅಮೂಲ್ಯವಾದ ಕಾಣಿಕೆ ತನ್ನಿರಿಯೋ ಒಂದ್ ಸನ್ನಿಧಿಯಲ್ಲಿ ಆತನ ಪಾದಕ್ಕೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸಮರ್ಪಿಸೋಣ ಕಾಣಿಕೆ. ಕಾಣಿಕೆ ಆಶೀರ್ವದಿಸು ನಮ್ಮ ಕಾಣಿಕೆ. ಕಾಣಿಕೆ ಸ್ವೀಕರಿಸು ನಮ್ಮ
ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಪರಿಸರ್ಪಣಾದ ದೇವರೇ, ಪ್ರೀತಿಯಿಂದ ಬಂದಿರುವ ಕಾಣಿಕೆಯನ್ನು ಆಶೀರ್ವದಿಸು, ಬಲಪಡಿಸು. ವ್ಯಾಪಾರವನ್ನು, ವರಮಾನವನ್ನು ಅಭಿವೃದ್ಧಿಪಡಿಸು. ಒಳಗದ್ದೆಗಳನ್ನು ಆಶೀರ್ವದಿಸು. ಕೊಟ್ಟ ಹಸ್ತಗಳನ್ನು, ಕೊಡದಿರುವಂಥ ಹಸ್ತಗಳನ್ನು, ಎಲ್ಲ ಹಸ್ತ ಕುಟುಂಬಗಳನ್ನು ಆಶೀರ್ವದಿಸಿ, ಬಲಪಡಿಸು. ಈ ಕಾಣಿಕೆ ಸೇವೆಗೆ, ಸಭೆಗೆ ಎಲ್ಲದಕ್ಕೂ ಉಪಯೋಗ ಆಗಲಿ ಕರ್ತವ್ಯ. ಯೇಸುವಿನ ಹೆಸರಿನಲ್ಲಿ ತಂದೆ. ಈ ವಾರ ಧ್ಯಾನ ಮಾಡಬೇಕಾದ ವಿಚಾರ, ಕಳೆದ ವಾರ ಯಾವುದು ಕುರಿತು ಧ್ಯಾನ ಮಾಡಿದ್ವಿ ಗೊತ್ತುಂಟಾ? ಕಳೆದ ವಾರ ಬದಲಾವಣೆ ಕುರಿತು. ಬದಲಾವಣೆ ಆಗಿದ್ದೀರಾ? ಇಲ್ಲ ಅಲ್ಲ? ಹಲ್ಲೆಲೂಯ. ಯಾವುದ್ಯಾವುದರಲ್ಲಿ ಬದಲಾವಣೆ ಆಗಬೇಕು? ಈ ಭಾನುವಾರ ನಾನು ಅವನಲ್ಲ, ನಾನು ಅಂಥವನಲ್ಲ, ನನಗೆ ಇದು ಸೆಟ್ ಆಗಲ್ಲ, ನಾನು ಅವನಲ್ಲ. ಈ ಡೈಲಾಗ್ ಎಲ್ಲ ಕೇಳಿದಂಗಿದೆಯಲ್ಲ? ಹಲ್ಲೆಲೂಯ. ಎಲ್ಲ ಬೈಬಲಿಂದನೇ ಕಾಪಿ ಹೊಡೆದಾರೆ. ಎಲ್ಲ ಕಥೆಗಳು ಬೈಬಲಿಂದನೇ ಕಾಪಿ ಹೊಡೆದಿದ್ದಾರೆ. ನಕಲು ಏನು ಮಾಡಿದ್ದಾರೆ? ತಗೊಂಬಿಟ್ಟಿದ್ದಾರೆ. ನಮ್ಮ ಬೈಬಲಲ್ಲಿ ನಾನಲ್ಲ 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 ಎನ್ನುವಂಥ ಶಬ್ದ ಯಾರ್ಯಾರು ಉಪಯೋಗ ಮಾಡಿದ್ದಾರೆ ಎಂಬುದನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಾನು ಅಲ್ಲ, ನಾನು ಅವನಲ್ಲ, ನಾನಲ್ಲವಲ್ಲ ಎಂಬ ಒಂದು ಶಬ್ದ. ಈ ಶಬ್ದಕ್ಕೂ ಈ ಒಂದು ಪದಕ್ಕೂ ನಮಗೂ ಏನು ಸಂಬಂಧ? ನಾವು ಎಂಥವರಾಗಿದ್ದೇವೆ, ನಾವು ಏನಾಗಿದ್ದೇವೆ ಎಂಬುದಾಗಿ ಈ ಭಾನುವಾರ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಮೊದಲನೇದಾಗಿ ಆದಿಕಾಂಡ 41:16 ಆದಿಕಾಂಡ 16. ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಸಾಕು. ಏನಿದೆ? ಯೋಸೇಫನು ಹೇಳಿರುವಂಥ ಮಾತು, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ. ಅಂದರೆ ನನ್ನಲ್ಲಿ ಇಲ್ಲ, ನಾನು ಸಾಮರ್ಥ್ಯನೂ ಅಲ್ಲ. ಅಂದರೆ ಇನ್ನೊಂದು ಅರ್ಥ ಇಲ್ಲ, ನಾನು ಸಮರ್ಥನಲ್ಲ, ನನಗೆ ಆ ಒಂದು ಇದು ಶಕ್ತಿ ನನ್ನಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ನಾನು ಸಮರ್ಥನಲ್ಲ ಎಂಬುದನ್ನು ಇವತ್ತು ಯೋಸೇಫನು ನಮ್ಮ ಮುಂದೆ ಒಂದು ಸವಾಲಾಗಿ ಇಡ್ತಾ ಇದ್ದಾನೆ. ನಾವು ಈ ಭೂಮಿಯಲ್ಲಿ ಏನೇ ಮಾಡಿದರೂ ಕೂಡ, ಏನೇ ಇದು ಮಾಡಿದರೂ ಕೂಡ ನಮ್ಮಲ್ಲಿ ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಮ್ಮ ಬುದ್ಧಿಯಿಂದಲ್ಲ, ನಮ್ಮ ದುಡ್ಡಿನಿಂದಲ್ಲ, ದೇವರ ಆತ್ಮನಿಂದಲೇ ಎಲ್ಲವೂ ಆಗ್ತದೆ ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ನಾವು ನೋಡಬಹುದು. ಸಮರ್ಥ್ಯನು ನಾನಲ್ಲ. ದೇವರು ಒಂದು ವೇಳೆ ದೇವರು ನಮಗೇನು ಮಾಡ್ತಾನೆ? ಸಹಾಯವನ್ನು ಮಾಡ್ತಾನೆ. ನೀವು ಆರೋಗ್ಯವಾಗಿರಲು ಸಾಧ್ಯನಾ? ನೀವು ಸಮಾಧಾನವಾಗಿರಲು ಸಾಧ್ಯನಾ? ಸಂತೋಷವಾಗಿ ಯಾವಾಗಲೂ ವರ್ಷದ 365 ದಿನಗಳು ಆರೋಗ್ಯವಾಗಿರಲು ಸಾಧ್ಯನಾ? ಸಮಾಧಾನವಾಗಿರಲು ಸಾಧ್ಯನಾ? ಸಂತೋಷವಾಗಿರಲು ಸಾಧ್ಯನಾ? ಸಾಮರ್ಥ್ಯ ಇದೆಯಾ? ಇಲ್ಲ. ಸಮರ್ಥನು ನಾವು ನೀವು ಅಲ್ಲವೇ ಇಲ್ಲ. ಒಂದನೇದಾಗಿ ಹೇಳಿರುವಂಥ ಒಬ್ಬ ವ್ಯಕ್ತಿ ಯೋಸೇಫನು, ಬರೆದುಕೊಳ್ಳಿ. ಎರಡನೇದಾಗಿ 2 ವರ್ಷಗಳು 18. 2 ವರ್ಷಗಳು 18. ಆಗ ಹಿಲ್ಕೀಯನ ಮಗನು ರಾಜಗೃಹಾಧಿಪತಿಯು ಆದ ಎಲಿಯಾಕೀಮ್, ಲೇಖನನಾದ ಶೆಬ್ನ, ಆಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋಬ ಎಂಬುವರು ಬಂದರು. ರಬಾಕಿಯು ಅವರಿಗೆ, ನೀವು ಹೋಗಿ ಹಿಲ್ಕೀಯವನಿಗೆ ಮಹಾರಾಜನಾದ ಅಶ್ಶೂರನ ಅರಸನ ಮಾತುಗಳನ್ನು
ತೀರಿಸಿರಿ. ಅವನು ನಿನ್ನ ಭರವಸೆಗೆ ಯಾವ ಆಧಾರ ಉಂಟು? ಬರೀ ಒಂದು ಬಾಯಿ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವು ಬಲವು ಉಂಟೆಂದು ಅಂದುಕೊಳ್ಳುತ್ತಿ. ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಿ? ಜಜ್ಜಿದ ದಂಡಿಗೆ ಸಮಾನವಾಗಿರುವ ಐಗುಪ್ತದಲ್ಲಿ ಭರವಸೆ ಬಿಟ್ಟಿರುವಷ್ಟೇ. ಒಬ್ಬನು ಅಂತ ದಂಡಿನ ಮೇಲೆ ಕೈಯೂರಿಕೊಳ್ಳುವುದಾದರೆ ಅದು ಅವನ ಕೈಯನ್ನು ತಿರಿದು ಹೊರಗೆ ಹೋಗುತ್ತದೆ. ಸಾಕು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲೊಂದು ರಾಜರ ಕುರಿತಾಗಿ, ಅರಸನ ಕುರಿತಾಗಿ ಕೊಡಲ್ಪಟ್ಟಿದೆ. ಅದಕ್ಕಿಂತ ಒಂದು ಸನ್ನಿವೇಶಗಳನ್ನ ಹಿಂದಕ್ಕೆ ನಾವು ನೋಡುವಾಗ ಅಲ್ಲಿ ಒಂದು ಬಾಲನು ದೇವರ ಅಥವಾ ನಮ್ಮ ದೇವರ ಎಂಬುದಾಗಿ ಯುದ್ಧವನ್ನು ಮಾಡ್ತಾರೆ. ಗೊತ್ತಿದೆ, ನೆನಪಿದೆ ಅದು? ಬಾಲನ ದೇವರು, ನಮ್ಮ ದೇವರು ದೊಡ್ಡವನು ಅಥವಾ ನಿಮ್ಮ ದೇವರು ದೊಡ್ಡವನು ಎಂಬುದಾಗಿ ಅಲ್ಲಿ ಒಂದು ಸವಾಲನ್ನು ಇಡುವುದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತಾರೆ ಅಂತೇಳಿ, ಬಾಲನ ದೇವರುಗಳನ್ನ ಪೂಜೆ ಮಾಡೋರು ಏನು ಮಾಡ್ತಾರೆ ಅಂದರೆ, ಬಂದು ಬೆಂಕಿಯನ್ನು ಹಚ್ತಾರೆ, ನೀರನ್ನು ಸುರಿತಾರೆ ಕಟ್ಟಿಗೆ ಮೇಲೆ. ಯಾವ ವಾಕ್ಯದಲ್ಲಿದೆ ಅದು? ಆ ಕಥೆ ಯಾವುದು ಕೇಳಿದಿರಾ? ಕೇಳಿದ್ರಲ್ವ? ಅದೇ ಎಷ್ಟನೇ ಅಧ್ಯಾಯ? ಒಬ್ಬ ದೇವ ಮನುಷ್ಯನು, ಒಬ್ಬ ಪ್ರವಾದಿಯು ಚಾಲೆಂಜ್ ಮಾಡ್ತಾರೆ, ಸವಾಲನ್ನು ಇಡ್ತಾರೆ. ನನ್ನ ದೇವರು ದೊಡ್ಡವನು ಅಥವಾ ಬಾಲನ ಪೂಜೆ ಮಾಡುವ ಬಾಲನ ದೇವರು ದೊಡ್ಡವರು ಎಂಬುದಾಗಿ ಸವಾಲನ್ನು ಇಡ್ತಾರೆ. ಆ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ಕಟ್ಟಿಗೆಗಳನ್ನು ತಂದು ಇಡ್ತಾರೆ, ಯಜ್ಞವೇದಿ ಮೇಲೆ ಕಟ್ಟಿಗೆಯನ್ನು ಇಡ್ತಾರೆ, ಅದರ ಮೇಲೆ ನೀರನ್ನು ಸುರಿಯುತ್ತಾರೆ, ಬೆಂಕಿಯನ್ನು ಹಚ್ಚುತ್ತಾರೆ. ಪ್ರಾರ್ಥನೆ ಮಾಡ್ತಾರೆ, ಆಕಾಶದಿಂದ ಬೆಂಕಿ ಬರ್ತದೆ. ನಾನು ಹೇಳ್ತಿರೋದು ಅರ್ಥ ಮಾಡ್ಬೇಕು. ಒಬ್ಬ ದೇವ ಮನುಷ್ಯನು ಸವಾಲನ್ನು ಇಡ್ತಾನೆ, ನಾನು ಆರಾಧನೆ ಮಾಡುವ ದೇವರು ದೊಡ್ಡವನು, ನೀವು ಅವರ ಆರಾಧನೆ ಮಾಡುವ ದೊಡ್ಡವರು. ನೀವು ಹೇಳ್ತಾ ಇರೋದು ಎರಡನೇ ಸಂಗತಿ ನೀವು ಹೇಳ್ತಾ ಇದ್ದೀರ. ಫಸ್ಟ್ ಸಂಗತಿ ಅಲ್ರಿ, ನಾನು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ನೀವು ಹೇಳ್ತಿರೋದು ಎರಡನೇ ಘಟನೆ. ಮೊದಲನೇ ಘಟನೆ ನೋಡ್ರಿ, 18ನೇ ಅಧ್ಯಾಯ, 1 ಅರಸುಗಳು 18, 1 ಅರಸುಗಳು 18, 1ನೇ ವಚನದಿಂದ. ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಎಂದನು. 25ನೇ ವಚನ ಓದಿ. ಆಗ ಅವನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ಮೇಲೆ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಹಚ್ಚಿಸಕೂಡದು ಅಂದನು. ಮುಂದೆ ಅವರು ತರಲ್ಪಟ್ಟ ಹೋರಿಗಳಲ್ಲೊಂದು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರನ್ನು ಹೇಳಿ, ಬಾಳನೆ ನಮಗೆ ಕಿವಿಗೊಡು ಎಂದು ಹೇಳುತ್ತಾರೆಂದು. 29ನೇ ವಚನ, 29. ಪರವಶರಾಗಿ ಕೂಗುತ್ತಾ ಇದ್ದರು, ಆದರೂ ಆಕಾಶವಾಣಿಯಾಗಲಿಲ್ಲ, ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ರಕ್ಷಿಸಲಿಲ್ಲ. ಅನಂತರ ಎಲಿಯನು, ಇದು ಎರಡನೇ ಘಟನೆ. 30ನೇ ವಚನದಿಂದ ಎಲಿಯನ ಸಂಗತಿಯನ್ನು ನೋಡ್ತಾ ಇದ್ದೇವೆ. 18ನೇ ಅಧ್ಯಾಯ, 1 ಅರಸುಗಳ 18ನೇ ಅಧ್ಯಾಯ 1ನೇ ವಚನದಿಂದ 29ನೇ ವಚನವರೆಗೂ ಬಾಲನನ್ನ ಹಿಂಬಾಲಿಸುವಂತ ಭಕ್ತರ ಒಂದು ಘಟನೆಯನ್ನು ನೋಡ್ತಾ ಇದ್ದೇವೆ. ಆ ಘಟನೆಯಲ್ಲಿ ಯಾರೂ ಕೂಡ ಉತ್ತರ ಕೊಡಲಿಲ್ಲ, ಯಾವ ಬೆಂಕಿ ಕೂಡ ಹತ್ತಲಿಲ್ಲ. ಎರಡನೇದಾಗಿ ಇಲ್ಲಿ 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀರೆಲ್ಲ ಸುರಿತಾರೆ, ಅದನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆಕಾಶದಿಂದ ದೇವರು ಬೆಂಕಿಯನ್ನು ಸುರಿಸುತ್ತಾನೆ. ಅಂದರೆ ಈ ಎಲಿಯನಿಗೆ ಸಾಮರ್ಥ್ಯ ಇದೆಯಾ? ಬೆಂಕಿ ಹಚ್ಚಲು ಸಾಧ್ಯನಾ? ಇಲ್ಲ. ಯಾರಿಂದ ಸಾಧ್ಯ? ದೇವರಿಂದ. ಇವನಿಗೆ ಸಮರ್ಥನಲ್ಲ, ಇವನು ಶಕ್ತಿವಂತನಲ್ಲ. ಬದಲಾಗಿ ಎಲಿಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಾರ್ಥನೆ ಮಾಡೋದು ಅಷ್ಟೇ. ಬೆಂಕಿ ಬೀಳೋದು, ಬೆಂಕಿ ಉರಿಯುವುದು ದೇವರ ಕೈಯಲ್ಲಿ ಇದೆ. ಹಲ್ಲೆಲೂಯಾ. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನೀವೆಲ್ಲ ಕಟ್ಟಿಗೆ ಇದ್ದಂಗೆ. ನೀವೆಲ್ಲ ಯಾರು? ಕಟ್ಟಿಗೆ. ನೀವು ಬಂಗಾರನ, ನೀವೇನು ಬೆಳ್ಳಿನ? ಇಲ್ಲಲ್ವಾ. ನೀವೇನು ಕಬ್ಬಿಣನ? ನೀವೆಲ್ಲ ಯಾರು?
ಕಟ್ಟಿಗೆ ಇದ್ದಂಗೆ. ದೇವರು ತಕ್ಷಣ ಬೆಂಕಿ ಸುರಿಸಿದ್ರೆ ನಾವೇನು ಮಾಡ್ತೀವಿ? ಬೂದಿ ಹಾಕ್ಬಿಡ್ತೀವಿ, ಸುಟ್ಟೋಗ್ಬಿಟ್ಟು. ಒಂದೇ ಸರಿ ನಾವು ಬೂದಿ ಆಗೋದಿಲ್ಲ. ನೋಡಿ ವೈರು ಕಚ್ಚಿಬಿಡ್ತಾನೆ ಅವನು. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕಟ್ಟಿಗೆ ಆಗಿರುವ ನಾನು ಕೂಡ ಕಟ್ಟಿಗೆನೆ, ನೀವು ಕಟ್ಟಿಗೆನೆ, ನಿಮಗೋಸ್ಕರ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ದೇವರೇ ಬೆಂಕಿ ಉರಿಯಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಮೇಲೆ ನಾನೇನು ನಿಮಗೆ ಬೆಂಕಿ ಹಚ್ಚಕ್ಕೆ ಸಾಧ್ಯನಾ? ಬೆಳಗ್ಗೆ ಹೋಗಿ ನಾವೇನು ಮಾಡ್ತೀವಿ? ಬೆಂಕಿ ಹಚ್ಚಿ ಬಂದೀವಿ ಹಿಂದೆ, ಫೈರ್ ಉಂಟಾಯ್ತಲ್ವ? ಈಗ ನಾವು ನಿಮ್ಮ ಮೇಲೆ ಫೈರನ್ನು ತರುತ್ತೇವೆ. ನೀವು ಕಟ್ಟಿಗೆ, ಉತ್ತಮವಾದ ಕಟ್ಟಿಗೆ ಇದ್ದರೆ, ದೇವರಿಗೆ ಇಷ್ಟವಾದ ಕಟ್ಟಿಗೆ ಇದ್ದರೆ, ದೇವರಿಗೆ ಇಷ್ಟವಾದರೆ ನೀವು ದಗ 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 ಅಂತ ಉರಿತೀರ. ಅಲ್ಲೆಲೂಯಾ. ಇಲ್ಲ ಅಂದರೆ ಶಾಪದಲ್ಲಿ, ಪಾಪದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ, ಕಾಯಿಲೆ, ಜ್ವರ. ಒಬ್ರಿಗೆ ಜ್ವರ ಬಂದರೆ ಮುಟ್ಟಿ ನೋಡಿದ್ರೆ ದಗ 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 ಉರಿತೈತಲ್ವ? ನೀವೇನಂತೀರ? ಈಗ ಮುಟ್ಟಿ ನೋಡಿ, ಆಗಿದೆ, ಐಸಾಗಿದೆ ಅಂತ ಹೇಳ್ತೀರಾ. ಮುಟ್ಟಿದ ಕೂಡಲೇ ಏನು ಮಾಡ್ತೀರಾ? ಮೈ ಕೈಯೆಲ್ಲ ದಗ 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 ಅಂತ ಉರಿತಂತೆ. ಯಾಕೆ? ನಾವೆಲ್ಲ ಕಟ್ಟಿಗೆ, ನಾವೆಲ್ಲ. ನೀವು ತಿಳ್ಕೊಬೋದು, ನಾನು ಸ್ಟೀಲ್ ಬಾಡಿ, ನಾನು ಬಿಲ್ಟರ್ ಬಾಡಿ, ನಾನು ವ್ಯಾಯಾಮ ಮಾಡ್ತೇನೆ, ಅದಾಗ್ತೇನೆ, ಇದಾಗ್ತೇನೆ. ನಾವೆಲ್ಲ ಕಟ್ಟಿಗೆ ಇದ್ದಂಗೆ. ಯಾರ ಮುಂದೆ? ಯೇಸುವಿನ ಮುಂದೆ ನಾವು ಕಟ್ಟಿಗೆ ಇದ್ದಂಗೆ. ದೇವರಿಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಯೇಸು ಕ್ರಿಸ್ತನ ಮಾತಿಗೆ ವಿರುದ್ಧವಾಗಿ ಯಾರಾದರೂ ನಡೆದುಕೊಂಡ್ರೆ ನಮಗೇನಾಗ್ತದೆ? ಬೆಂಕಿ ಉರಿತದೆ, ಕಣ್ಣು ಉರಿತೈತೆ, ಕಿವಿ ಉರಿತೈತೆ, ಕಾಲು ಉರಿತೈತೆ, ಮೊಣಕಾಲು ಉರಿತೈತೆ, ಸೊಂಟ ಉರಿತೈತೆ, ಬೆನ್ನು ಉರಿತೈತೆ, ಎಲ್ಲ ಉರಿತದೆ. ಅಲ್ಲಲ್ಯ? ಯಾರ ಮುಂದೆ ಆದ್ರೆ ಆಟ ಆಡ್ಬೋದು, ದೇವರ ಆತ್ಮನ ಮುಂದೆ ಆಟ ಆಡಲು ಯಾರಿಗೂ ಸಾಧ್ಯ. ಒಂದು ವೇಳೆ ಆಟ ಆಡಿದ್ರೆ ರೋಗಗಳೇ ಬರ್ತದೆ, ಕಾಯಿಲೆಗಳೇ ಬರ್ತದೆ. ಈ ಎಲಿಯನ ಪ್ರಾರ್ಥನೆ ಕೇಳಿ ದೇವರೇನು ಮಾಡಿದ? ಬೆಂಕಿಯನ್ನು ಆಕಾಶದಿಂದ ಸುರಿಸಿದನು. ನಾವೆಲ್ಲ ಕಟ್ಟಿಗೆ ಇದ್ದಾಗ, ನಾನು ಅವನಲ್ಲ, ನಾನು ನೀವು ಸಮರ್ಥರಾಗಿರಲು ಸಾಧ್ಯವಿಲ್ಲ, ನಾವು ನೀವು ಬಂಗಾರವಾಗಿರಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತದೆ ನಾವೆಲ್ಲ ಬಂಗಾರ ಇದ್ದಂಗೆ, ಚಿನ್ನ ಬೆಳ್ಳಿ ಇದ್ದಂಗೆ. ಆದರೆ ದೇವ್ರು ಏನು ಮಾಡ್ತಾನೆ? ಬೆಂಕಿ ನಮ್ಮೊಳಗೆ ಹಾಕಿ ಶೋಧಿಸ್ತಾನಂತ. ಬಂಗಾರವನ್ನು ಬೆಂಕಿ ಒಳಗೆ ಹಾಕಿ ಏನು ಮಾಡ್ತಾನೆ? ಶೋಧನೆ ಮಾಡ್ತಾರೆ. ಬೆಂಕಿ ಉರಿಯುವಾಗ ಬಂಗಾರ ಒಂದು ಕಡೆ ಹೋಗುತ್ತೆ, ಬೆಳ್ಳಿ ಒಂದು ಕಡೆ ಹೋಗುತ್ತೆ, ಕಬ್ಬಣ ಒಂದು ಕಡೆ ಹೋಗುತ್ತೆ, ಮಣ್ಣು ಒಂದು ಕಡೆ ಹೋಗುತ್ತೆ. ನಾವು ನೀವು ಕಟ್ಟಿಗೆ ಇದ್ದಂಗೆ, ಕಟ್ಟಿಗೆ ಬೇಗ ಉತ್ತಿ ಉರಿತದೆ. ದೇವ್ರ ಮುಂದೆ ನಾವು ಪ್ರಾರ್ಥನೆ, ದೇವರೇ ನನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ತಪ್ಪು ಮಾಡಿದ್ದೇನೆ, ಏನು ಯಾಕೆ ಕೊರತೆ ಎಂಬುದಾಗಿ ದೇವರಲ್ಲಿ ಏನು ಮಾಡಬೇಕು? ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಲ್ವಾ? ಒಂದನೇದಾಗಿ ಯೋಸೇಫನು, ಎರಡನೇದಾಗಿ ಎಲಿಯನಿಗೆ ಸಾಮರ್ಥ್ಯ ಇಲ್ಲ, ಆದರೆ ದೇವರಿಂದ ಸಾಧ್ಯವಿದೆ, ಸಾಮರ್ಥ್ಯ ಇದೆ. ಮೂರನೇದಾಗಿ ಯೋಹಾನ 1:20, 21, 25. ಯೋಹಾನ 1:20, 21. ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನು ಎಂದು ಅವರು ಕೇಳಲು, ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೂ ಅಲ್ಲವೆಂದನು. ಯಾರು? ಮೂರನೇದಾಗಿ ಯಾರು? ಈ ಮಾತು ಹೇಳಿದವರು ಯಾರು? ನಾನು ಕ್ರಿಸ್ತನಲ್ಲ, ಸ್ನಾನಿಕನಾದ ಯೋಹಾನನು. ಒಂದನೇದಾಗಿ ಯೋಸೇಫನು ಹೇಳ್ದ, ಎರಡನೇದಾಗಿ ಎಲಿಯನು ಹೇಳ್ದ, ಮೂರನೇದಾಗಿ ಸ್ನಾನಿಕನಾದ ಯೋಹಾನನು. ನಾನಲ್ಲ, ನಾನು ಕ್ರಿಸ್ತನವನಲ್ಲ, ನಾನು ಅಂಥವನು ಅಲ್ಲ, ನಾನಲ್ಲ ಎಂಬುದಾಗಿ ಹೇಳುವುದು ಉಂಟು. ಅಲ್ಲದೆಯಾ? ಮುಂದೆ ಬರಬೇಕಾದ ಕ್ರಿಸ್ತನು ನೀನೇ ಎಂಬುದಾಗಿ ಕೆಲವರೆಲ್ಲ ಏನು ಮಾಡ್ತಾರೆ? ಪ್ರಶ್ನೆಯನ್ನು ಕೇಳ್ತಾರೆ. ನೀನು ಯೇಸು ಎಂಬುದಾಗಿ ಕೇಳ್ತಾರೆ. ಈ ಪ್ರಪಂಚದಲ್ಲಿ ನಾವು ನೀವು ಏನೂ ಅಲ್ಲ, ನಾವೆಲ್ಲ ಯೇಸುವಿನ ಮುಂದೆ ನಾವು ಏನೂ ಅಲ್ಲ. ನಾನು ಅವನಲ್ಲ ಅಂತೇಳಿ ಡೈಲಾಗ್ ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಯ್ಯ? ನೀನೇ. ಈಗ ನೀವು ಅಂತ ಹೇಳ್ತಿರ್ತೀವಲ್ಲ, ಈ ಮೂರು ಬೆರಳು ನಮ್ಮನ್ನು ತೋರಿಸ್ತಾ ಇದೆ. ನೀನು ಅಂತ ಹೇಳೋದಕ್ಕಿಂತಲೂ ಫಸ್ಟ್ ನಾವು ಸರಿಪಡಿಸ್ಬೇಕು. ನಾನು ಅವನಲ್ಲ ಎಂಬುದಾಗಿ ಹೇಳಬೇಕು. ಇವತ್ತಿನಿಂದ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ನಾನು ಅವನಲ್ಲ ಅಂದರೆ ಏನೇನು ನಾನು ಅವನಲ್ಲ ಅಂತ ಹೇಳ್ಬೇಕಂತ ಹೇಳಿದ್ರೆ ಮುಂದೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಮೂರನೇದಾಗಿ ಯಾರು? ಸ್ನಾನಿಕನಾದ ಯೋಹಾನ. 25ನೇ ವಚನ ಓದಿದ್ರಾ? ಹೌದು. ನೀನು ಕ್ರಿಸ್ತನು, ಎಲಿಯನು, ಆ ಪ್ರವಾದಿಯೋ ಅಲ್ಲವಾದರೆ
ಸಾಕು. ನೀನು ಅವನಲ್ಲ ಆದರೆ ನೀನು ಪ್ರಾರ್ಥನೆ ಮಾಡುವುದಾದರೆ ಯಾರು? ನೀನು ವಾಕ್ಯ ಓದುವುದಾದರೆ ಯಾರು? ನೀನು ಚರ್ಚಿಗೆ ಹೋಗುವಂತ ಯಾರು? ನೀನು ಕ್ರೈಸ್ತರು ಎಂಬುದಾಗಿ ಕೇಳ್ತಾರಲ್ವಾ? ನಾವು ನೀವು ಯಾರಾಗಿದ್ದೇವೆ? ನಾನು ಕ್ರಿಸ್ತನಲ್ಲ. ನೀನು ಯಾಕೆ ಸ್ನಾನ ಮಾಡಿಸ್ತಾ ಇದೆಯಾ? ನೀನು ಯಾಕೆ ವಾಕ್ಯವನ್ನು ಓದ್ತಾ ಇದೆಯಾ? ನೀನು ಯಾಕೆ ಬೈಬಲ್ಗೆ ಚರ್ಚಿಗೆ ಬರ್ತಾ ಇದೆಯಾ ಎಂಬುದಾಗಿ ಅನೇಕರು ಏನು ಮಾಡ್ತಾರೆ? ನಮ್ಮನ್ನು ಕೇಳ್ತಾರಲ್ವಾ? ನಾನು ಅವನಲ್ಲ ಎಂಬುದನ್ನು ಮೂರನೇದಾಗಿ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ. ನಾಲ್ಕನೇದಾಗಿ ಯೋಹಾನ 18:17 ಆಗ ಬಾಗಿಲು ಕಾಯುವ ದಾಸಿಯು, ನೀನು ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಪೇತ್ರನನ್ನು ಕೇಳಲು ಅವನು ಅಲ್ಲ ಅಂದನು. ಅಲ್ಲ ಅಂದ್ರೆ ನಾನಲ್ಲ. ನಾನು ಪ್ರಾರ್ಥನೆ ಮಾಡುವ ವ್ಯಕ್ತಿ ನಾನಲ್ಲ. ಚರ್ಚಿಗೆ ಹೋಗುವ ವ್ಯಕ್ತಿ ನಾನಲ್ಲ. ನಾನು ವಿಶ್ವಾಸಿ ಅಲ್ಲವೇ ಅಲ್ಲ ಎಂಬುದಾಗಿ ಪೇತ್ರನ ಏನ್ ಮಾಡ್ತಾನೆ? ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಸೆರೆಮನೆಗೆ ಹೋಗುವಾಗ ಪೇತ್ರನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜನರೊಟ್ಟಿಗೆ ಬಂದು ಚಳಿ ಕಾಯಿಸ್ಕೊಳ್ತಾರೆ. ಅಲ್ಲಿ ಒಬ್ಬ ಹೆಣ್ಮಕ್ಳು ಬಂದು, ನೀನು ಯೇಸು ಸ್ವಾಮಿ ಜೊತೆಯಲ್ಲಿದ್ದ ಮನುಷ್ಯ, ನೀನು ಸಭೆಗೆ ಹೋಗಿರುವಂತ ಮನುಷ್ಯ, ನೀನು ಪ್ರಾರ್ಥನೆ ಮಾಡುವಂತ ಮನುಷ್ಯ, ನೀನು ಚರ್ಚಿಗೆ ಹೋಗುವಂತ ಮನುಷ್ಯ ಅಂತ ಹೇಳಿದ್ರೆ, ನಾನಲ್ಲ. ಅಲ್ಲಯ್ಯ, ಎಷ್ಟೋ ಸರಿ ಎಷ್ಟೋ ಜನರು ನೀವು ಹೇಳ್ತೀರ ನಮ್ಗೆ ಗೊತ್ತಿಲ್ಲ, ಕೆಲವರೆಲ್ಲ ಹೇಳ್ತಾರೆ ಚರ್ಚಿಗೆ ಹೋಗಲ್ಲ, ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ. ಅಲ್ಲಯ್ಯ, ಯಾವುದೋ ಒಂದು ಮೊನ್ನೆನೇ ಯಾರೋ ಒಬ್ರು ಹೇಳಿದ್ರು, ಫಸ್ಟೇ ನಾನೀಗ ಯೌವನಸ್ಥನಾಗಿದ್ದೇನೆ, 20 ವರ್ಷ ಆಗಿದೆ, ನಾನು ಎಲ್ಲ ಕೆಲಸ ಮಾಡಿ ಮುಗಿದ ಮೇಲೆ ಅಜ್ಜ ಆದಮೇಲೆ ನಾನು ಚರ್ಚಿಗೆ ಬರ್ತೇನೆ. ಅಲ್ಲಯ್ಯ, ಅಜ್ಜ ಆದಮೇಲೆ ಚರ್ಚಿಗೆ ಬಂದು ಏನು ಪ್ರಯೋಜನ? ಅಲ್ಲಯ್ಯ, ಪಾಪವೆಲ್ಲ ಮಾಡಬಾರ್ದು, ಪಾಪವೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಅಜ್ಜ ಆದಮೇಲೆ ನಾನು ಚರ್ಚಿಗೆ ಬರ್ತೇನೆ ಅಂತ ಹೇಳಿದ್ರು, ಒಬ್ರು ಹೇಳಿದ್ರು. ಅಲ್ಲಯ್ಯ, ಅದು ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಈ ಟಾಟೋ ಹಾಕ್ತಾರಲ್ಲ, ಟ್ಯಾಟೋ ಮಚ್ಚೆ ಅಂತಾರೆ, ಅಚ್ಚೆ ಅಂತ ಬಂತಾರಲ್ಲ, ಅವನು ಏನು ಮಾಡ್ತಾನೆ, ಅವನು ಅಂಗಡಿ ಇಟ್ಟಿದ್ದಾನೆ. ಅದು ಏಂಜಲ್ ಅಂತ ಇಟ್ಬಿಟ್ಟಿದ್ದಾನೆ, ದೇವ್ರ ಹೆಸರು ಇಟ್ಬಿಟ್ಟಿದ್ದಾನೆ, ಏಂಜಲ್ ಟ್ಯಾಟೋ ಅಂತೇಳಿ ಇಟ್ಬಿಟ್ಟಿದ್ದಾನೆ. ಆ ವ್ಯಕ್ತಿ ಹೇಳಿದ್ನಂತೆ, ಎಲ್ಲ ಮಾಡಿದ ಮೇಲೆ ನಾನೇನು ಮಾಡ್ತೇನೆ? ಚರ್ಚಿಗೆ ಬರ್ತೇನೆ. ಹಲ್ಲೆಲೂಯ. ಸರಿಯಾ ತಪ್ಪ? ತಪ್ಪು. ನಾನು ಅವನಲ್ಲ ಅಂದರೆ, ಮೊನ್ನೆ ನಾನು ತಮಿಳ್ನಾಡಿಗೆ ಹೋಗಿದ್ದೆ. ನಾನು ವಿಶ್ವಾಸಿ. ನೋಡ್ರಿ, ಇದು ಹೇಳಲೇಬೇಕಾಗುತ್ತೆ. ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಎಣ್ಣೆ ಪಾರ್ಟಿ ಇದ್ದವ್ರು ಸತ್ತೋದ್ರೆ ಏನು ಮಾಡ್ತೀರಾ? ಕುಡಿದಿರ್ತಾರಲ್ಲ, ಅವರೆಲ್ಲ ಸತ್ತೋಗಿರ್ತಾರೆ. ಅವ್ರಿಗೆ ಇಷ್ಟವಾದ ವಸ್ತುಗಳೆಲ್ಲ ತಗೊಂಬಂದಿರ್ತಾರೆ. ಎಣ್ಣೆ ಬಾಟ್ಲು, ವಡೆ, ಪೂರಿ, ಬೋಂಡ, ಪಾಯಸ ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ. ಫೋಟೋಕ್ಕೆ ಎರಡು ಇಟ್ಬಿಟ್ಟಿದ್ದಾರೆ. ಆ ಅಮ್ಮ ಹೇಳ್ತಾಯಿದ್ರಿ, ಇಷ್ಟೆಲ್ಲ ದೇವರಿದ್ದು ನಾನು ಏನು ಮಗನ ಉಳಿಸಿಲ್ಲ ಅಂತ ಹೇಳ್ತಾರೆ. ಆ ಅಮ್ಮ ದೀಕ್ಷಾದಾನ ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರ ಬಾಯಲ್ಲಿ ಬರುವಂಥ ವಿಚಾರ ಏನು? ಎಲ್ಲ ದೇವರು ಇದ್ರು, ಒಳ್ಳೇದು ಮಾಡಿ ಸತ್ತೋದನ್ನ, ಕೆಟ್ಟದ್ದು ಮಾಡಿ ಸತ್ತೋದನ್ನ, ಅದು ಬೇಕು ಮೇನು. ಅಲ್ಲೆಲ್ಲೂಯ. ವಿಡಿಯೋ ತೆಗೆದಿದ್ದೀನಿ ನಾನು. ಅಲ್ಲಿ ಸಮಾಧಿ ಹತ್ರ ಹೋಗಿ ಇಟ್ಬಿಟ್ಟಿದ್ದಾರೆ. ಒಬ್ಬನು ಏನು ಮಾಡ್ತಾರೆ, ಕಾಯ್ತಾ ಇದ್ದಾನೆ. ಅದನ್ನು ನಾವು ಎಲ್ಲರೂ ಹೋದ್ಮೇಲೆ ಕುಡಿದ್ಬಿಡೋಣ ಅಂತೇಳಿ ಒಬ್ಬನು ಕಾಯ್ತಾ ಇದ್ದಾನೆ. ಹಾಗೆ ನಾನಂದೆ ಅವ್ರಿಗೆ, ಆ ಹುಡುಗನ ಕರೆದಂದ್ರೆ, ಬಿಡದಾರೆ ಅದು ಚೆಲ್ಬಿಡ್ರಿ ನೀವು ಅಂದೆ. ಅದು ಮಣ್ಣಿಂದ ಬಂದಿದ್ದು, ಮಣ್ಣಿಗೆ ಹೋಗಲಿ, ಚೆಲ್ಬಿಡ್ರಿ ಅಂತ ಹೇಳಿದೆ. 250 ರೂಪಾಯಿ ಕೊಟ್ಟರು. ಅದು ದೊಡ್ಡದು 250 ರೂಪಾಯಿ ಅಂತ. ಅವರಂದ್ರೆ ಬೇಕು ಒಂದು ಪ್ಲಾನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಪ್ಲಾನಿಂಗ್? ತಕ್ಷಣ ಪಾಸ್ಟ್ಗಳು ಅವ್ರು ಚೆಲ್ಬಿಡಿ. ಯಾಕಂದರೆ ನಾವು ಕಾರಣರಾಗಬಾರ್ದು. ಈಗ ಅಲ್ಲಿ ಬಿಟ್ಟು ಹೋದರೆ ಯಾರಾದೊಬ್ಬರು ತೆಗೆದು ಕುಡಿದು ಹೋಗ್ಬಿಡ್ತಾರೆ. ನಾಶನ ಮಾರ್ಗಕ್ಕೆ ನಾವು ನೀವು ಕಾರಣ ಆಗಬಾರ್ದು. ಮತ್ತೊಬ್ಬರು ತಪ್ಪಾದ ಮಾರ್ಗಕ್ಕೆ ಹೋಗೋದಕ್ಕೆ ನಾವು ನೀವು ಕಾರಣ ಆಗಲೇಬಾರ್ದು. ಅಲ್ಲೆಲ್ಲೂಯ. ಅವ್ರಿಗೆ ಇಷ್ಟ ಆಗೋದೆಲ್ಲ ತಮ್ಮಂದು ಬಡವರಿಗೆ ಹಂಚಬೇಕು. ಅವ್ರು ಏನು ಇಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಏನು ಮಾಡಬೇಕು? ಊಟ ಆರೋಗ್ಯವಾದ ವಸ್ತುಗಳಿದ್ರೆ ಕೊಡ್ಬೋದು. ಅದು ಆಲ್ಕೋಹಾಲ್ ಆರೋಗ್ಯನ ಇಲ್ಲ. ಫುಲ್ ಚೆಲ್ಬಿಟ್ರು ಮನುಷ್ಯ ಫೀಲಿಂಗ್ ಎಲ್ಲ ಹೋಗ್ಬಿಟ್ಟಾನ. ಅಲ್ಲಲ್ಲಿಯ ಅಂದರೆ ಈಗ ಫೇಸ್ಬುಕ್ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದು ಈಗ ಬರ್ತಾ ಇಲ್ಲ. ಲಾಸ್ಟ್ ಒಂದು 6 ಮಂತ್ ಹಿಂದೆ ಬರ್ತಾಯಿತ್ತು. ಎಲ್ಲಿ ಟ್ಯಾಟು ಹಾಕ್ಬಾರ್ದು ಅಲ್ಲಿ ಆಗ್ತಾಯಿದೆ. ತಪ್ಪಲ್ವಾ? ಎಲ್ಲಿ ಹಾಕ್ಬಾರ್ದು ಅಲ್ಲಿ ಆಗ್ತದೆ. ಬೆನ್ನು, ಹೊಟ್ಟೆ, ಕೈ, ಕಾಲು, ಇನ್ನು ನೆಕ್ಸ್ಟು ಕಣ್ಣಿಗೆಲ್ಲ ಹಾಕ್ಕೊಂತಾರೆ, ಏನೋ ಗೊತ್ತಿಲ್ಲ. ಕಣ್ಣು ಒಳಗಡೆ ಎಲ್ಲ ಹಾಕ್ಕೊಂತಾರೆ.
ಅಲ್ಲಯ್ಯ, ಎಲ್ಲಿ ಆಗ್ಬಾರ್ದೋ ಅಲ್ಲಿ ಆಗ್ಬಿಡ್ತಾನೆ. ನಾವು ಅದಕ್ಕೆ ತಪ್ಪಾದ ಮಾರ್ಗ, ಒಬ್ಬ ಕ್ರೈಸ್ತ ವಿಶ್ವಾಸಿ ಯಾವತ್ತೂ ಮತ್ತೊಬ್ಬರನ್ನ ಪಾಪಕ್ಕೆ ಇಳಿಸೋಕ್ಕೆ ಹೋಗ್ಬಾರ್ದು. ಅಲ್ಲಯ್ಯ, ಎಷ್ಟು ಫೀಲಿಂಗ್ ಆದ್ನ ನನಗದು ಗೊತ್ತಿಲ್ಲ. ಈಗ ಸಮಾಧಿ ಮಾಡಕ್ಕೆ ನಾವು ಹೋಗಿದ್ವಿ, ದೇವರು ನನ್ನನ್ನು ಕೇಳ್ತಾನೆ. ಸ್ವರ್ಗಕ್ಕೆ ಹೋದ್ಮೇಲೆ, ಭಾಗ್ಯರಾಜ್ ನೀನು ಅಲ್ಲಿಗೆ ಹೋಗಿದ್ದಿ, ನೀನು ಅಲ್ಲಿ ಕಂಡೀಷನ್ ಮಾಡದೇ ಇರೋದ್ರಿಂದ ಅದು ಇನ್ನೊಬ್ಬನು ಏನು ಮಾಡ್ದ, ತೆಗೆದು ಕುಡಿದು ಹಾಳಾಗಿ ಹೋಗ್ಬಿಟ್ಟ. ದೇವರು ನನ್ನನ್ನು ಕೇಳ್ತಾನೆ, ನಿಮ್ಮನ್ನು ಕೇಳ್ತಾನೆ. ನಮ್ಮ ಕಣ್ಣು ಮುಂದೆ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗ, ಯೇಸು ಸ್ವಾಮಿ ನಂಬಿರುವಂಥ ಒಬ್ಬ ವ್ಯಕ್ತಿ ತಪ್ಪು ಮಾಡೋದಾದರೆ ಖಂಡಿಸಬೇಕು, ಇಲ್ಲಾಂದರೆ ದೇವರು ನಿಮ್ಮನ್ನು ಕೇಳ್ತಾನೆ. ಅಲ್ಲಯ್ಯ, ಇದು ಇವತ್ತು ಮಾತಾಡಿದ್ವಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ತೋರಿಸ್ತಾನೆ ನಮ್ಮ ದೇವರು. ಮನುಷ್ಯರಾದ ನಾವೇ ಯೂಟ್ಯೂಬಲ್ಲಿ ಹಾಕ್ತೀವಿ, ದೇವ್ರು ಏನು ಮಾಡ್ತಾನೆ, ದೊಡ್ಡ ಚಿತ್ರವನ್ನು ಹಾಕಿ ನಮ್ಮ ಮುಂದೆ ಇಡ್ತಾನೆ. ಮಂಜು ಹಿಂಗೆ ಮಾಡಿದೀಯಾ, ರಾಕೇಶ್ ಹಿಂಗೆ ಮಾಡಿದ, ರಕ್ಷಿತಾ ಹಿಂಗೆ ಮಾಡಿದೀಯಾ, ನಾಗಮಣಿಯವರು, ನಿಖಿತಾ ಅವರು, ಶಿವಾನಿಯವರು, ಎಲ್ಲ ಬಸನ್ನವರು, ಅಂಜನ್ ಕುಮಾರ್, ಭಾಗ್ಯರಾಜ್ ಅವರು ಹಿಂಗೆ ಹೇಳಿದ್ದಾರೆ ಅಂತೇಳಿ ಎಲ್ಲ ಚಿತ್ರ ಮಾಡಿ ತೋರಿಸ್ತಾರೆ. ಅಲ್ಲಯ್ಯ, ಅದು ಬರಬಾರ್ದು ಅಂತ ಹೇಳಿದ್ರೆ ನಾನು ಅವನಲ್ಲ ಅನ್ನೋದಾಗಿ ಹೇಳಕ್ಕೆ ಹೋಗಬಾರ್ದು. ನಾನು ಯೇಸು ಸ್ವಾಮಿ ಭಕ್ತ, ನಾನು ವಿಶ್ವಾಸಿ, ನಾನು ದೇವರ ಮಗ ಎಂಬುದಾಗಿ ಹೆಮ್ಮೆಯಿಂದ, ಹರ್ಷ ಹೃದಯದಿಂದ ನಾವೇನು ಮಾಡಬೇಕು, ಹೇಳಬೇಕು. 4ನೇದಾಗಿ ಹೇಳಿರುವಂಥ ಮನುಷ್ಯ ಯಾರು? ಪೇತ್ರನು. ನಾನಲ್ಲ. ಯಾವುದಕ್ಕೆಲ್ಲ ನಾವು ಅಲ್ಲ ಅಂತ ಹೇಳ್ಬೇಕಂತ ಹೇಳಿದ್ರೆ ಯೋಚನೆ ಮಾಡಬೇಕು. 5ನೇದಾಗಿ ರೋಮ 7:17. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ 20ವರೆಗೂ ನನ್ನಲ್ಲಿ ಅಂದರೆ ನನ್ನ ಶರೀರಾತ್ಮಕ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿರುವುದಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು. ವೆಯ್ಟ್ ಮಾಡ್ರಿ. ಈಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ. ಅಸಹ್ಯವಾದ ಕಾರ್ಯಗಳನ್ನು ನಾವು ಮಾಡಬಾರದು. ಸುಮ್ಮನೆ ನಾನಲ್ಲ ಎಂಬುದಾಗಿ ಹೇಳುವುದಕ್ಕಿಂತಲೂ ಅಸಹ್ಯವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಾನು ಮಾಡುವುದಿಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಅಪೊಸ್ತಲನಾದ ಪೌಲನು. ಬರ್ಕೊಂತೀರಿಲ್ಲ? ನಾನು ನಿಮಗೆ ಹೇಳಿದೆ, ವರ್ಷದಲ್ಲಿ ಕೊನೆಯ ತಿಂಗಳಲ್ಲಿ ನಾನು ನೋಡ್ತೀನಿ ಅಂತೇಳಿ. ಯಾರು ಬರೆದಿದ್ರು ಅವರಿಗೆ ಸ್ಪೆಷಲ್ ಗಿಫ್ಟ್. ಬರೆದಿಲ್ಲ ಅಂದರೆ ಪಾಸ್ಟ್ರೇ ಎಸ್ಕೇಪ್. ಅಲ್ಲಯ್ಯ, ಬರೆದಿದ್ರೆ ಪಾಸ್ಟ್ ಗಿಫ್ಟ್, ಬರೆದಿಲ್ಲ ಅಂದರೆ ಪಾಸ್ಟ್ ಎಸ್ಕೇಪ್. ಯಾರ್ಯಾರು ಬರೀತಲ್ಲ ಅಂದರೆ ಪಾಸ್ಟ್ ಎಸ್ಕೇಪ್ ಆಗ್ಬೇಕಂತ ಅರ್ಥ. ಅಲ್ಲಯ್ಯ, ಓಕೆ. ನಿಮಗೆ ಆಮೇಲೆ ಫೋಟೋದಲ್ಲಿ ಕಳಿಸ್ತೀನಿ ಇದನ್ನೆಲ್ಲ. ನೀವೇನು ಮಾಡಿರಿ, ಜನವರಿ 1ನೇ ವಾರದಿಂದ ಏನೇನಿದೆಯೋ ಎಲ್ಲ ಬರೆದಿರ್ಬೇಕು. ಅಲ್ಲಯ್ಯ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಒಂದೊಂದಾಗಿ ನೋಡ್ರಿ. ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ. ಅಂಡರ್ಲೈನ್ ಮಾಡ್ರಿ, ಇನ್ನು ನಾನಲ್ಲ. ಇವತ್ತು ನಾನು ಮಾತ್ರ, ನೀವು ಲೇಟಾಗಿ ಬಂದಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಬ್ಜೆಕ್ಟ್ ಹೆಸರೇನಪ್ಪ ಅಂದರೆ ನಾನವನಲ್ಲ. ಅಲ್ಲ, ನಾನವನಲ್ಲ. ಈ ಡೈಲಾಗು ಯಾರೋ ಹೇಳಿದಾರಲ್ವ, ಉಪೇಂದ್ರ ಹೇಳಿದಾರಲ್ಲ, ಅದೆಲ್ಲ ಬೈಬಲ್ ಡೈಲಾಗ್ಗಳಲ್ಲ. ನಾನವನಲ್ಲ, ಇದೆಲ್ಲ ನೋಡಿ ಕಾಪಿ ಕೊಡ್ತಾರಲ್ಲ. ಯೋಸೇಫನ್ ನಾನಲ್ಲ ಅಂತ ಹೇಳಿದ್ದಾರೆ, ಎಲಿಯನ್ನು ಹೇಳಿದ್ದಾರೆ, 3ನೇದಾಗಿ ಪೇತ್ರನು ಹೇಳಿದ್ದಾರೆ, ಸ್ನಾನಿಕನಾದ ಯೋಹಾನನು ಹೇಳಿದ್ದಾರೆ, 5ನೇದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ ನಾನಲ್ಲ. ಅಂಡರ್ಲೈನ್ ಮಾಡಿದಿರಾ? ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಇನ್ನು ನಾನಲ್ಲ. ನೀವು ನಿಮ್ಮ ಹೃದಯವನ್ನು ಮುಟ್ಟಿ ಹೇಳ್ರಿ, ಇನ್ನು ಮುಂದೆ ನನ್ನ ಅಸಹ್ಯವಾದ ಕಾರ್ಯಗಳನ್ನು ಮಾಡುವವನಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವವನಲ್ಲ ಎಂಬುದಾಗಿ ನೀವು ಅರಿಕೆ ಮಾಡಬೇಕು. ಆಮೇಲೆ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಒಂದು ವೇಳೆ ನೀವು ಅಸಹ್ಯವಾದದನ್ನು ಮಾಡುವುದೇ ಆದರೆ ನಿಮ್ಮ ಒಳಗಡೆ, ನಮ್ಮ ಒಳಗಡೆ ಪಾಪ ಇದೆ. ಪಾಪ ಸಂಪೂರ್ಣವಾಗಿ ತೆಗೆದಿಲ್ಲ. ಪಾಪ ನಮ್ಮನ್ನು ಮಾಡಿಸ್ತದೆ, ತಪ್ಪುಗಳು ನಮ್ಮನ್ನು ಮಾಡಿಸ್ತದೆ. ಇದನ್ನು ಮಾಡು. ಅಲ್ಲಯ್ಯ, ಟ್ಯಾಟು ಆಗುವಂಥ ಮನಸ್ಸಿತ್ತಂದ್ರೆ ಟ್ಯಾಟು ಎಷ್ಟೇ ಕಷ್ಟ ಆದರೂ ಟ್ಯಾಟು ಹಾಕಿ ಬಂದೇ ಬರ್ತಾರೆ. ಜಾತ್ರೆಗಳೆಲ್ಲ ಕುತ್ಕೊಂಡು, ನಿಮಗೆ ಗೊತ್ತಿರುತ್ತೆ ಜಾತ್ರೆಗಳಲ್ಲಿ
ಜಾತ್ರೆ ಹೋಗಿರುವಾಗ ಹಿಂಗೆ ಕಣ್ಣು ಮುಂದೆ ಇಟ್ಟಿರ್ತಾರೆ, ಹಾಟು, ಅದು ಇದು, ಉಪೇಂದ್ರ, ಅದು ಇದು, ದರ್ಶನ್, ಮತ್ತು ಡಿ ಬಾಸ್, ಆ ಬಾಸ್, ಈ ಬಾಸ್, ಏನೇನೋ ಇಟ್ಟಿರ್ತಾರಲ್ವ. ನಮ್ಮ ಕಣ್ಣು ಏನು ಮಾಡ್ತಾರೆ, ಎಳೀತದೆ ನಮ್ಮನ್ನು. ನಮ್ಮನ್ನು ಇಲ್ಲಿ ಹಚ್ಕೋಬೇಕು, ಇಲ್ಲಿ ಹಚ್ಕೋಬೇಕು, ಎಲ್ಲ ಹಚ್ಕೊಂಡು ಪಾಪಕ್ಕೆ ಗುಲಾಮರಾಗ್ತಾರೆ, ದಾಸರಾಗ್ತಾರೆ. ಆ ಪಾಪವನ್ನು ನಮ್ಮನ್ನು ಏನು ಮಾಡ್ತದೆ, ಮಾಡಿಸ್ತದೆ. ಮತ್ತು ನನ್ನಲ್ಲಿ ಅಂದರೆ ನನ್ನ ಶರೀರ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ನನ್ನಲ್ಲಿ ಒಳ್ಳೆಯದೇನು ಇಲ್ಲ. ಒಂದು ವೇಳೆ ನಾನು ತಪ್ಪು ಮಾಡುವುದೇ ಆದರೆ, ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಏನಾದರೂ ಕಾರ್ಯ ಮಾಡುವುದೇ ಆದರೆ, ನನ್ನಲ್ಲಿ ಏನಿಲ್ಲ, ಒಳ್ಳೆಯದಿಲ್ಲ, ತಪ್ಪು ಇದೆ, ಪಾಪ ಇದೆ, ದ್ವೇಷ ಇದೆ. ನೀವು ಹೇಳ್ಕೋಬೋದು, ನಾನು ಒಳ್ಳೆಯವನು. ನಮ್ಮೊಳಗಡೆ ಒಳ್ಳೆಯದಿಲ್ಲ. ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾನೆ, ಕೆಟ್ಟವನು ಒಳ್ಳೇದು ಮಾಡೋಕ್ಕಾಗತ್ತಾ? ಇಲ್ಲ. ನೀವು ಎಷ್ಟೇ ಇದು ಮಾಡ್ರಿ, ನೀವು ಕೆಟ್ಟವನು ಕೆಟ್ಟದೇ ಮಾಡ್ತಾನೆ, ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾನೆ. ಬಾಯಲ್ಲಿ ಹೇಳ್ಬೋದು, ನಾನು ಒಳ್ಳೆಯವನು ಒಳ್ಳೆಯದೇನು ಇಲ್ಲವೇ ಇಲ್ಲ. ಪುಸ್ತಕದ ಪೌರನು ಹೇಳ್ತಾನೆ, ಒಳ್ಳೆಯದೇನೋ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಂದಾಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ನನಗೂ ನಿಮಗೂ ಒಳ್ಳೇದು ಮಾಡಬೇಕಂತ ಆಸೆ ಇದೆ. ಒಳ್ಳೇದು ಮಾಡಬೇಕು, ಪರಿಶುದ್ಧರಾಗಿರಬೇಕು, ದೇವರಿಗೆ ಇಷ್ಟವಾಗಿ ನೋಡ್ಕೋಬೇಕಂತ ನಮ್ಮಲ್ಲಿ ಆಸೆ ಇದೆ. ಆದರೆ ನಮ್ಮಲ್ಲಿ ಮನಸ್ಸಿಲ್ಲ. ಆಸೆ ಮನಸ್ಸು ಒಂದಕ್ಕೊಂದು ಜೋಡಣೆ. ಮನಸ್ಸು ಮಾಡಬೇಕು, ಗಟ್ಟಿ ಮಾಡಬೇಕು. ಅಲ್ಲಲಯ್ಯ, ಏನೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಏನೇ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಬಿಟ್ಟು ಮನಸ್ಸು ಮಾಡಬೇಕು. ಮನಸ್ಸಿದ್ರೆ ಮಾರ್ಗ, ಆಸೆ ಇದ್ರೆ ಮನಸ್ಸು ಮಾಡಬೇಕು. ಮನಸ್ಸು ಆಸೆ ಪಡಬೇಕು, ದುರಾಸೆ ಪಡಬಾರ್ದು. ಆಸೆ ಇರಬೇಕು ಮನುಷ್ಯನಿಗೆ, ಆದರೆ ದುರಾಸೆ ಮನಸ್ಸು ಮಾಡಬೇಕು. ಒಳ್ಳೇದು ಮಾಡಬೇಕೇನೋ ಮನಸ್ಸಿದೆ, ಆದರೆ ಶಕ್ತಿ ಇಲ್ಲ. ಮುಂದೆ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದೇ ಇರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಒಂದು ವೇಳೆ ನಾನು ತಪ್ಪು ಮಾಡುವುದೇ ಆದರೆ, ಯೇಸು ಸ್ವಾಮಿಯನ್ನು ನಂಬಿ ಯೇಸುವಿಗೆ ಇಷ್ಟವಾಗಿ ನಡ್ಕೊಂಡ ಮೇಲೆ ನಾನು ಒಳ್ಳೆಯವನಾಗ್ತೇನೆ, ನಾನು ರಕ್ಷಣೆ ಹೊಂದಿದ್ದೇನೆಂಬುದಾಗಿ ಹೇಳಿದ ಮೇಲೂ ಕೂಡ ನಾವು ದೇವರಿಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ನಮ್ಮಲ್ಲಿ ಏನಿದೆ, ಪಾಪ ಒಳಗೊಂಡಿದೆ. ಪೌಲನು ಹೇಳ್ತಾ, ನಾನಲ್ಲ. 6ನೇದಾಗಿ 1 ಕೊರಿಂಥ್ಯ 15:10. 1 ಕೊರಿಂಥ್ಯ 15:10. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರಿಗೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಅಲ್ಲಲ್ಯ, ಒಳ್ಳೆಯವನಾಗುವುದಕ್ಕೆ, ಪರಿಶುದ್ಧನಾಗುವುದಕ್ಕೆ ನೀವುಗಳು ಪ್ರಯಾಸ ಪಡಬೇಕು. 2ನೇದು ಪ್ರಯತ್ನಿಸಬೇಕು. 2ನೇದಾಗಿ ಪ್ರಯಾಸ ಪಡಬೇಕಂತ. ಪ್ರಯಾಸ ಅಂದ್ರೆ ಏನು? ಕಷ್ಟಪಡಬೇಕು. ಹೌದು, ಕಷ್ಟ ಇದೆ, ಚರ್ಚಿಗೆ ಬರೋಕೆ ಆಗ್ತಾ ಇಲ್ಲ, ನಿಜ. ತೊಂದರೆ ಇದೆ, ತಲೆನೋವಿದೆ, ಹೊಟ್ಟೆ ನೋವಿದೆ, ಬೆನ್ನು ನೋವಿದೆ, ನಿಜ. ನನಗೆ ಕೊಟ್ಬಿಟ್ರೆ ನನಗೆ ಎಲ್ಲ ನೋಯ್ತಾ ಇದ್ರೆ ನನಗೆ. ಅಲ್ಲಲ್ಲಿಯ ನಿಂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಪ್ರಯಾಣ ಹಿಂಗೇ ಬಸ್ಸಲ್ಲೇ ಕುತ್ಕೊಂಡು ಬಂದಿದ್ದಕ್ಕೆ ಮೊಣಕಾಲು ನೋವು, ಎಲ್ಲ ನೋವಿದೆ. ನಾನು ಯಾರಿಗೆ ಹೇಳಲಿ? ಪ್ರಯಾಸ ಪಡಬೇಕು. ಅಪೊಸ್ತಲನಾದ ಪೌಲನು ಹೇಳ್ತದಾನೆ, ಪ್ರಯಾಸ ಪಡಬೇಕು. ನಮ್ಮಲ್ಲಿ ಒಳ್ಳೆ ಕಾರ್ಯಗಳಿದ್ರೆ ನಾನು ರಜೆ ಮಾಡೋಕ್ಕಾಗುತ್ತಾ? ಅಲ್ಲಲ್ಲಿಯ ನಾವು ಪ್ರಯಾಸವನ್ನು ಪಡಬೇಕು. ಒಳ್ಳೇದು ಮಾಡುವುದರಲ್ಲಿ ಪ್ರಯಾಸವನ್ನು ಪಡಬೇಕು. ಈಗ ನೀವು ಹೇಳ್ರಿ, ನೀವು ಎಂಥವರು? ನಾನು ಎಂಥವನಪ್ಪ? ನಾನು ಒಳ್ಳೆಯವನ ಕೆಟ್ಟವನ? ಯೋಚನೆ ಮಾಡಿ, ಥಿಂಕ್ ಮಾಡಿರಿ, ತಲೆಗೆ ಕೈ ಕೊಡ್ರಿ. ನಾನು ಒಳ್ಳೆಯವನ ಕೆಟ್ಟವನ? ನಾನು ಯೋಗ್ಯನಾ ಅಯೋಗ್ಯನಾ? ಕೈ ಹೇಳ್ರಿ, ಹೇಳ್ರಿ, ಯೋಚನೆ ಮಾಡಿರಿ. ನೀವು ಯಾರಂತ ನಿಮಗೆ ಗೊತ್ತಿರುತ್ತೆ, ದೇವರಿಗೆ ಗೊತ್ತಿರುತ್ತೆ. ನೀವು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಅಲ್ಲರಿಯ, ದೇವರ ಮುಂದೆ, ಯೇಸುವಿನ ಮುಂದೆ, ಸಭೆ ಮುಂದೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಾನು ಒಳ್ಳೆಯವನ, ಯೋಗ್ಯನ ಅಯೋಗ್ಯ? ನಾನು ಎಂಥವನಾಗಿದ್ದಾನೋ ಅಂಥವನಾಗಿದ್ದೇನೆ. ನೀವು ಎಂಥವರು ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಏನಿದೆ ಅದು ನಿಮಗೆ ಮೇಲೆ ಕೊಟ್ಟಿರುವಂಥ ವಚನಗಳೆಲ್ಲ ಕೊಡಲ್ಪಟ್ಟಿ. ನಾವು ಯಾರು? ಸಮರ್ಥ್ಯರ ಅಸಮರ್ಥ್ಯರ, ಯೋಗ್ಯರ ಅಯೋಗ್ಯರ, ಅರ್ಹರ ಅನರ್ಹರ,
ಎಂಬುದಾಗಿ ನಾವೇ ಯೋಚನೆ ಮಾಡಬೇಕು. ಲೂಕನ ಬರೆದ ಸುವಾರ್ತೆ 8:45. ಆಗ ಯೇಸು ನನ್ನಲ್ಲಿ ಮುಟ್ಟಿದವರಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತುತ್ತಿ ಮೈಮೇಲೆ ಬೀಳುತ್ತಾರೆ. 6ನೇದಾಗಿ ಕೆಲವರು ಹೇಳ್ತಾ ಇದ್ದಾರೆ, ನಾನಲ್ಲ. 5 ವಚನದವರೆಗೂ ದೇವರ ಮನುಷ್ಯರು ಹೇಳ್ತಾ ಇದ್ದಾರೆ, ಶಿಷ್ಯರುಗಳು ಹೇಳ್ತಾ ಇದ್ದಾರೆ. ಯಾರ್ಯಾರು? ಯೋಸೇಫನು, ಎಲಿಯನು, ಸ್ನಾನಿಕನಾದ ಯೋಹಾನನು, ಪೇತ್ರನು, ಪೌಲನು, ನಾನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ನಾನಲ್ಲ ಎಂಬುದಾಗಿ ಕೆಲವು ಜನರು ಹೇಳ್ತಾ ಇದ್ದಾರೆ. ಈಗ ನೀವು ಪ್ರಾರ್ಥನೆ ಮಾಡುವಾಗ ಯೇಸುವನ್ನ ಟಚ್ ಮಾಡಿದ ಹಾಗೆ, ಹೀಗೆ ಮುಟ್ಟಿದ ಹಾಗೆ, ನಾವು ಪಾಪಿಗಳಾಗಿ ಮುಟ್ಟುತ್ತೇವಾ, ಪರಿಶುದ್ಧರಾಗಿ ಮುಟ್ಟುತ್ತೇವಾ, ರೋಗಿಗಳಾಗಿ ಮುಟ್ಟುತ್ತೇವಾ, ನಾವು ಆರೋಗ್ಯದಿಂದ ಮುಟ್ಟುತ್ತೇವಾ? ಅದು ಪ್ರಾಮುಖ್ಯ. ನಿಮ್ಮನ್ನ ನೋಡಿ ಯೇಸು ಸ್ವಾಮಿ ಹೇಳಬೇಕು, ನನ್ನನ್ನ ಮುಟ್ಟಿದವರು ಯಾರು? ನನ್ನನ್ನ ಟಚ್ ಮಾಡಿದವರು ಯಾರು? ನೀವು ಯಾವಾಗ ಪ್ರಾರ್ಥನೆ ಮಾಡ್ತಿರೋ, ನೀವು ಯಾವಾಗ ವಾಕ್ಯ ಓದುತ್ತೀರೋ, ಆವಾಗ ಯೇಸು ಸ್ವಾಮಿಯನ್ನ ವಸ್ತ್ರವನ್ನ ಟಚ್ ಮಾಡಿದಾಗೆ. ನಾನು ನಿಮಗೆ ಟಚ್ ಬಗ್ಗೆ ಯಾವಾಗಲೂ ಹೇಳಿದ್ನಲ್ವ ಒಂದ್ಸರಿ. ಈಗ ನೀವು ನಾನು ನಿಮ್ಮನ್ನ ನೋಡಿ ಯೇಸು ಸ್ವಾಮಿ ಕೇಳ್ತಾ ಇದ್ದೇನೆ, ಯೇಸುವನ್ನ ಮುಟ್ಟಿದವರು ಯಾರು? ನಾನಲ್ಲ ಎಂಬುದಾಗಿ ಹೇಳುವಾಗ ಏನು ಉಪಯೋಗ ಆಗುತ್ತೋ ನಿಮಗೆ ಬಿಟ್ಟಿದ್ದು. ಅಲ್ಲಲ್ಲಯ್ಯ, ಯೇಸು ಸ್ವಾಮಿಯನ್ನ ಟಚ್ ಮಾಡ್ಬೇಕು ನಾವು, ಯೇಸು ಸ್ವಾಮಿಯನ್ನ ಮುಟ್ಟಬೇಕು ನಾವು. ಮುಟ್ಟಿದರೆ ಆರೋಗ್ಯ, ಮುಟ್ಟಿದರೆ ಸೌಖ್ಯ. ಇಲ್ಲಿ ರಕ್ತ ಕುಸುಮ ರೋಗಿ ಆಕಿ ಸಹೋದರಿ ಬಂದು ಮುಟ್ಟಿದ್ರು, ನಾನಲ್ಲ ಯೇಸು ಸ್ವಾಮಿ ಎಲ್ಲ ಗೊತ್ತಿದೆ, ನೀವು ಯಾರು ಮುಟ್ಟುತ್ತೀರಾ ಅಂತೇಳಿ. ಈಗ 20 ಜನ ನಾವಿದೆಯಲ್ವಾ, 20 ಜನನು ಯೇಸು ಸ್ವಾಮಿನ ಟಚ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಾಗಲ್ಲ? ಯಾವುದಲ್ಲೋ ಒಂದಲ್ಲಿ ನಾವು ವೀಕ್ ಆಗಿದ್ದೇವೆ, ಯಾವುದರಲ್ಲೋ ಒಂದು ತಪ್ಪು ಹೋಗ್ತಾ ಇದ್ದೇವೆ. ಒಂದು ವೇಳೆ ಟಚ್ ಮಾಡಿರೋದಾದ್ರೆ ನಿಮ್ಮ ಜೀವನವೆಲ್ಲ ಪ್ರಕಾಶವಾಗಿರುತ್ತೆ, ಬ್ರೈಟ್ ಆಗಿರುತ್ತೆ, ಸಮಾಧಾನ, ಸಂತೋಷ, ಆರೋಗ್ಯ ಎಲ್ಲ ತುಂಬಿಕೊಂಡಿರ್ತದೆ. ಗಲಿಬಿಲಿ ಇರೋದಿಲ್ಲ, ಚಿಂತೆಗಳು ಇರೋದಿಲ್ಲ, ಹೋರಾಟಗಳು, ಸಮಸ್ಯೆಗಳು ಬಂದರೂ ಕೂಡ ದೃಢವಾಗಿ ನಿಲ್ಲುತ್ತೇವೆ ನಾವು ನೀವು ಕೂಡ. ಏನಾದರೂ ಯಾವುದರಲ್ಲ ಒಂದು ಏನಾಗಿದೆ, ನಾವು ತಪ್ಪೋಗಿದ್ದೇವೆ. ನಾವು ಯೇಸು ಸ್ವಾಮಿನ ಟಚ್ ಮಾಡಬೇಕು. ಯೇಸು ಸ್ವಾಮಿ ನಮ್ಮನ್ನು ನೋಡಿ ನನ್ನನ್ನು ಟಚ್ ಮಾಡಿದವರು ಯಾರು ಎಂಬುದಾಗಿ ಹೇಳಬೇಕು. ಆವಾಗ ನಾವು ಹೇಳಬೇಕು, ನಾನಲ್ಲ ಎಂಬುದಾಗಿ ಹೇಳಲ್ಲ. ಲಾಸ್ಟ್ಗೆ ಹಾಕಿ ಬರ್ತಾಳೆ, ನಾನೇ ಎಂಬುದಾಗಿ ಬರ್ತಾಳೆ. ನಲವತ್ತೇಳನೇ ವಚನ 8:47. ಮರೆಯಾಗಲಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದನೆಂತಲೂ, ಮುಟ್ಟಿದ ಕೂಡಲೇ ತನಗೆ ವಾಸಿವಾಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು. ನೋಡ್ರಿ, ಅಂದ್ರೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಳು. ಮುಂದೆ ಬಂದರು, ನಾನೇ ನಿನ್ನನ್ನು ಮುಟ್ಟಿದ್ದು, ನಾನೇ ಪಾಪ ಮಾಡಿದ್ದು, ನಾನೇ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ದು, ನಾನೇ ಎಂಬುದಾಗಿ ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹತ್ರ ಬಂದು ಅಡ್ಡ ಬಿದ್ದು ಎಲ್ಲ ಜನರ ಮುಂದೆ ಸಾಕ್ಷಿಯಾಗಿ ನನಗೆ ವಾಸಿಯಾಯಿತು ಎಂಬುದಾಗಿ ರಕ್ತ ಕುಸುಮ ರೋಗಿ ಹೇಳ್ತಾ ಇದ್ದಾರೆ. 7ನೇದಾಗಿ ಮತ್ತಾಯನ ಸುವಾರ್ತೆ 26:22. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಹದ್ದಿದವನೇ ನನ್ನನ್ನು ಹಿಡುಕೊಡುವನು. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಸಾಕು. ಅದರಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ 25ನೇ ವಚನದಲ್ಲಿ, ಗುರುವೇ, ನಾನಲ್ಲವಲ್ಲ. ಅಂಡರ್ಲೈನ್ ಮಾಡ್ರಿ, ನಾನಲ್ಲವಲ್ಲ. ಯೂದ. ಅಲ್ಲಲ್ಲಿಯ ಈ ಸ್ವಭಾವ ಎಲ್ಲರಿಗೂ ಈ ಥರ ಏನು ಮಾಡ್ತಾರೆ ಗೊತ್ತಾ? ವಾಲಂಟಿಯರ್ ಆಗಿ ಸ್ವತಃ ಹೋಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಸಾಮಾನ್ಯವಾಗಿ ಹೇಳ್ದ, ಇಲ್ಲಿ ಯಾರೋ ತಪ್ಪು ಮಾಡಿದವರಿದ್ದಾರೆ, ಇಲ್ಲಿ ಯಾರು ಮಿಸ್ಟೇಕ್ ಮಾಡಿದವರಿದ್ದಾರೆ,
ಸ್ವಾಮಿ ಇಂಥವ್ರು ಅಂತ ಹೇಳಿಲ್ಲ. ಜನರಲ್ ಆಗಿ ಸಾಮಾನ್ಯವಾಗಿ ಅರಿಕೆ ಮಾಡ್ತಾರೆ. ಈತ ಏನು ಮಾಡ್ತಾರೆ, ವಾಲಂಟಿಯರ್ ಆಗಿ ಹೋಗಿ ಸ್ವಾಮಿ ಗುರುವೇ ನಾನಲ್ಲವಲ್ಲ, ನೀನೇ ಹೇಳಿದ್ದಿ. ನಾವು ನೀವು ಪಾಪ ಮಾಡುವವರಾಗಿದ್ದೇವೆ, ನಾವು ನೀವು ಯೇಸುವಿಗೆ ದ್ರೋಹ ಮಾಡುವವರಾಗಿದ್ದೇವೆ, ನಾವು ನೀವು ಯೇಸು ಸ್ವಾಮಿಯನ್ನು ಹಿಡ್ಕೊಡುವವರಾಗಿದ್ದೇವೆ, ನಾವು ನೀವು ಯೇಸು ಸ್ವಾಮಿಗೆ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ನಾವು ಮಾಡುವ ಪಾಪ. ಈಗ ಯೇಸು ಸ್ವಾಮಿಯನ್ನು ಸಿಲುಬೆಗೆ ಸತ್ರಲ್ವಾ, ಈಗ ಮತ್ತೆ ಮತ್ತೆ ನಾವು ಸಾಯಿಸ್ತಾ ಇದ್ದೀವಿ. ನಾವು ಹೇಗೆ? ನಮ್ಮ ಕಣ್ಣಿನಿಂದ, ನಮ್ಮ ಮಾತಿನಿಂದ, ನಮ್ಮ ನಡೆನುಡಿ ಕ್ರಿಯೆಗಳಿಂದ, ನಾವು ಮಾಡುವ ತಪ್ಪುಗಳಿಂದ ಯೇಸು ಸ್ವಾಮಿಯನ್ನು ಮತ್ತೆ 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 ಸಿಲುಬೆ ಮೇಲೆ ಸಾಯಿಸ್ತಾ ಇದ್ದೀವಿ. ಅದೇ ಯೇಸು ಸ್ವಾಮಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಡುಕೊಡುವವನು, ನನ್ನನ್ನು ಸಾಯಿಸುವವನು ನಿಮ್ಮಲ್ಲಿ ಇದ್ದಾರೆ. ನಾವೇ ವಾಲಂಟಿಯರ್ ಆಗಿ ಬಂದು ಅವನೇ ಸಿಕ್ಕಾಕೊಂಡ, ಅವನೇ ಬಂದು ನೀನು ಹೇಳಿದೆಯಲ್ಲಪ್ಪ ಅಂದರೆ ಯೂದ. ನಾವು ಅಂಥವರಾಗಿರ್ಬಾರ್ದು. ಅಲ್ಲೂಯ, ಒಳ್ಳೆಯವರಾಗಿರ್ಬೇಕು. ನಿಮ್ಮನ್ನ ನೋಡಿ ಒಳ್ಳೆ ಸಭೆ ವಿಶ್ವಾಸಿಗಳೆಂಬುದಾಗಿ ಹೇಳ್ಬೋದು. ಈ ಪಾಸ್ಟ್ ಭಾಗ್ಯರಾಜ್ ಅವರು ಹೇಳೋದಕ್ಕಿಂತಲೂ ಈ ಬೇತೇಲ್ ಮಲಮಾಚಿಕುಂಟೆ ವಿಶ್ವಾಸಿಗಳು ಒಳ್ಳೆಯವರು, ಒಳ್ಳೆ ಗುಣವುಳ್ಳವರು, ಒಳ್ಳೆ ಸಹಾಯಸ್ಥರು, ಒಳ್ಳೆ ಪ್ರೀತಿ ಮಾಡುವವರಂತ ನಾನು ಹೇಳೋದಕ್ಕಿಂತಲೂ ಯೇಸು ಸ್ವಾಮಿ ನಿಮ್ಮ ಮುಂದೆ ಹೇಳ್ಬೇಕು. ಅಲ್ಲೂಯ, ಸಭೆಯವರು ಎಷ್ಟೇ ಕಷ್ಟ ಬಂದರೂ ಬರ್ತಾ ಇದ್ದಾರೆ, ಎಷ್ಟೇ ಶೋಧನೆ ಬಂದರೂ ಆರಾಧನೆಗೆ ಬರ್ತಾ ಇದ್ದಾರೆ. ಅವರ ಏನೇ ಕಾಯಿಲೆ ಬಂದರು, ಏನೇ ಜ್ವರ ಬಂದರು, ಏನೇ ನೆಗಡಿ ಬಂದರು, ಏನೇ ಕೆಮ್ಮು ಬಂದರು, ಬಸ್ ಬಂದರು, ಬಸ್ ಬಾರದಿದ್ರು ಕೂಡ ಇಲ್ಲಿಗೆ ಬಂದಾರೆ. ನೋಡ್ರಿ, ಮೊನ್ನೆ ಬಸ್ ಬಂದಿಲ್ಲ ಅಂತಿಲ್ಲ, ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದಿಲ್ಲ. ಇವಾಗ ನಡ್ಕೊಂಡು ಬರ್ತಿದ್ರ? ಅಲ್ಲಯ್ಯ. ಸೊ ನಿಮ್ಮ ಕಷ್ಟವನ್ನು, ಪ್ರಯಾಸವನ್ನು ಯೇಸು ಸ್ವಾಮಿ ಏನು ಮಾಡ್ತಾನೆ? ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅಲ್ಲಯ್ಯ. ನಮಗೆ ವಾಹನನೇ ಬೇಕು, ಕಾರೇ ಬೇಕು, ನಮಗೆ ಟಾಟಾ AC ಬೇಕಂತೇನಿಲ್ಲ. ಇನ್ನು ಬ್ಯಾಗ್ ಹಾಕೊಂಡು ಜನ ಬರ್ತಾ ಇದ್ದಾರೆ. ಆಮೇಲೆ ಒಬ್ಬ ಸ್ವಾಮೀಜಿ ಕರ್ಕೊಂಡು ಬಂದರು ನನಗೆ, ಐಪ್ ಸ್ವಾಮೀಜಿ ಮಾಲೆ ಹಾಕಿದವರು ಎಲೆಕ್ಟ್ರಿಕಲ್ ಬೈಕಲ್ಲಿ ಬಂದರು. ಸಾರ್ ಅಲ್ಲೇ ಸ್ವಲ್ಪ ಇಲ್ಲಿವ್ರಿಗೆ ಎಲ್ಲರಿಗೂ ಅಂದರು, ಇಲ್ಲ ಮಲಮಚ್ಕೊಟ್ಟವ್ರಿಗೆ ಎಲ್ಲಿ ಇರೋದು ಅಂತ ಬರುವಾಗಲೇ ಸುವಾರ್ತೆ ಸಾರ್ತಾ ಇದ್ದರು. ನಾವೆಲ್ಲ ಬರ್ಬೋದು ಚರ್ಚಿಗೆ, ವೆಲ್ಕಮ್. ಚರ್ಚೆ ಎಲ್ಲರಿಗಾಗಿರೋದು. ಐಫನ್ ಮಾಲೆ ಹಾಕಿ ಒಂದು ಮನುಷ್ಯ ಯಾವುದೋ ಮಠದಲ್ಲಿದ್ದಾರೆ, ಇಲ್ಲಿ ಯಾವುದೋ ಮಠ ಇದೆಯಲ್ಲ, ಆ ಮಠಕ್ಕೆ ಹೋಗಿ ಒಂದು ಮನುಷ್ಯ ಅರ್ಧ ಇನ್ನೇನು ಇದತ್ರ ಬಂದೆ ನಾನು, ಅಲ್ಲಿ ಜ್ಯೂಸ್ ಕಂಪನಿಯಲ್ಲಿ ಇದು ಮಾಡ್ತಾರೆ ನೋಡಿ, ಅರ್ಧ ಊರಿಗೆ ಬಂದೆ, ಅಂಕಾಪುರ ಹತ್ರ ಬಂದೆ ನಾನು. ಸ್ವಾಮೀಜಿ ಬಂದರು, ಕೈ ಮಾಡೋದು ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಸ್ ಇಲ್ಲ ಆ ಟೈಮಲ್ಲಿ. ಪ್ರಕಾಶ ಹೋಯ್ತು, ನಂಜುಂಡ ಹೋಯ್ತು, ಎಲ್ಲ ಹೋಯ್ತು. ಹಂಗಂತಾರೆ ಅಲ್ಲಿ ಹೋದ್ರೆ, ಸರ್ ಬಸ್ ಏನದು ಪ್ರಕಾಶ ಇಲ್ಲ, ನಂಜುಂಡ ಇಲ್ಲ ಅಂತ ಅವರೇ ಹೇಳ್ಬಿಡ್ತಾರೆ. ಅಲ್ಲಿ ಏಜೆಂಟ್ರು ಇರ್ತಾರೆ. ಈಗೇನು ಮಾಡೋದು? ಈಗ ಭಾನುವಾರ ಹಂಗೆ ಅರ್ಧ ದೂರ ನಡ್ಕೊಂಡು ಬಂದ್ಬಿಟ್ಟು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಪ್ಪಿಸಿ ಕೊಡಬೇಕು, ಪ್ರಯಾಸ ಪಡಬೇಕು, ದೇವರ ಮುಂದೆ ತ್ಯಾಗ ಮಾಡಬೇಕು. ಆವಾಗಲೇ ದೇವರು ಏನು ಮಾಡ್ತಾನೆ? ನಮ್ಮನ್ನು ನಿಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ಮತ್ತೆ 25ನೇ ವಚನ ಓದಿದ್ರಲ್ಲ? ಅದೇ ಅದು 22ನೇ ವಚನದಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. 25ನೇ ವಚನದಲ್ಲಿ ತಾನೇ ವಾಲಂಟಿಯರ್ ಆಗಿ ಬಂದು ಒಪ್ಪಿಸ್ಕೊಳ್ತಾ ಇದ್ದಾರೆ. ಅಲ್ಲಯ್ಯ. ಅಂದರೆ ಒಳ್ಳೆಯವನಂತ ಹೆಸರು ಕಳಿಸ್ಕೋಬೇಕು ಅವ್ನು ಎಲ್ಲರ ಮುಂದೆ. ನಾನು ಒಳ್ಳೆಯವನು, ನಾನಲ್ಲ ಸ್ವಾಮಿ, ನಾನಲ್ಲ, ನಾನು ಒಳ್ಳೆಯವನು. ಕೆಲವರೆಲ್ಲ ಮಾಡ್ತಾರಲ್ವಾ, ವಾಲಂಟಿಯರ್ ಆಗಿ ಬಂದು ನಾನು ಒಳ್ಳೆಯವನು ರೀ, ನಾನು ಒಳ್ಳೆಯವನು, ನಾನು ಹಂಗೆ ಮಾಡಿಲ್ಲ, ನಾನು ಹಿಂಗೆ ಅದು ಮಾಡಿಲ್ಲ, ನಾನು ಅದು ಮಾಡಿಲ್ಲ. ಕೆಲವರು ಹೇಳ್ತಾರಲ್ವಾ, ಸ್ಥಾಪಿಸು ಶ್ಯೂರಿಟಿ ಕೊಡ್ತಾರೆ, ನಾನು ಒಳ್ಳೆಯವನು. ಅಲ್ಲಯ್ಯ. ನೀವೆಲ್ಲ ಕೆಲವು ಸರಿ ಮಾಡ್ತಿರಲ್ಲ, ಮಾಡ್ತೀರ. ನಾನು ನೋಡ್ತಾ ಇದ್ದೀನಿ. ನಾನು ಅಲ್ಲಯ್ಯ. ದೇವರು ನೋಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಅಲ್ಲಯ್ಯ. ಒಳ್ಳೆಯವರಂತ ತೋರಿಸ್ಕೊಳ್ಳೋದು. ಅಲ್ಲಯ್ಯ. ಇಲ್ಲಲ್ಲ, ಇಲ್ಲಾಂದರೆ ಸ್ತೋತ್ರ, ಇದ್ದರೆ ನಿಮಗೆ ಬಿಟ್ಟಿದೆ, ಇಲ್ಲಾಂದರೆ ಪರವಾಗಿಲ್ಲ. ದೇವರು ನಿಮ್ಮ ಮುಂದೆ ಒಳ್ಳೆಯವರೆಂಬುದಾಗಿ ಸ್ಥಾಪಿಸ್ಕೊಡ್ಬೇಕು. ಏನು ಬ್ರದರ್? ಹೌದಲ್ಲ? ನಾವು ನೀವು ಪಾಸ್ಟರ್ ನಿಮ್ಮನ್ನು ಒಳ್ಳೆ ಸರ್ಟಿಫಿಕೇಟ್ ಕೊಡೋದಕ್ಕಿಂತಲೂ ಯೇಸು ಸ್ವಾಮಿ ನಿಮ್ಮ ಕುರಿತಾಗಿ ಒಳ್ಳೆ ಸರ್ಟಿಫಿಕೇಟು ಕೊಡಬೇಕು. ಇಲ್ಲಾಂದರೆ ಸಂತೋಷ. ಅಲ್ಲಯ್ಯ. ಒಳ್ಳೆಯವರಂತ ಈ ಯೂದನ್ ಥರ ವಾಲಂಟಿಯರ್ ಆಗಿ ಬಂದು ನಾನು ಒಳ್ಳೆಯವನು ಅಂತ ಇಲ್ಲಕ್ಕೆ. ಅಲ್ಲಯ್ಯ. ನಾನು ಯಾವಾಗಲೂ ನಾನು ಕೆಟ್ಟವನೇ, ನಾನು ಪಾಪಿನೇ. ಅಲ್ಲಯ್ಯ. ನಾನು ಒಳ್ಳೆಯವನ, ನಾನಂತೂ ಒಳ್ಳೆಯವನು ಅಲ್ಲವೇ ಅಲ್ಲ, ನಾನು ಪಾಪಿನೇ. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾದ ನಾವೆಲ್ಲರೂ
ಪಾಪ ನಿವಾರಣೆಯನ್ನು ಹೊಂದುತ್ತಾ ಇದೆ. ಹಲ್ಲೆಲೂಯ. ಪರಿಶುದ್ಧನು ಪರಿಶುದ್ಧನಾಗಲಿ. ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧನು ಪರಿಶುದ್ಧನಾಗಲಿ. ಸುಳ್ಳು ಹೇಳುವವನು ಇನ್ನೂ ಸುಳ್ಳು ಹೇಳಿ, ನಾಟಕ ಮಾಡುವವನು ಇನ್ನೂ ನಾಟಕ ಮಾಡಿ, ರೋಗಿ ಇರುವವನು ಇನ್ನೂ ರೋಗ ಬರ್ತದೆ. ನಾನು ಅವನಲ್ಲ ಅಂತ ಹೇಳ್ಬೇಕು. ಎಲ್ಲರ ಎದುರು ನಿಂತುಕೊಳ್ಳೋಣ. ಇಂದಿನಿಂದ ನೀವು ಹೇಳ್ಬೇಕೇನೆಂದರೆ, ನಾನು ಸುಳ್ಳು ಹೇಳುವವನಲ್ಲ, ನಾನು ಮೋಸ ಮಾಡುವವನಲ್ಲ, ನಾನು ನಟನೆ ಮಾಡುವವನಲ್ಲ. ಯೇಸುವೆ, ನೀನು ನನಗೆ ಸರ್ಟಿಫಿಕೇಟ್ ಕೊಡಬೇಕು, ನಾನು ಒಳ್ಳೆಯವನು, ಯೇಸುವಿಗೆ ಪ್ರಿಯನು, ಯೇಸುವಿಗೆ ಇಷ್ಟನೆಂಬುದಾಗಿ ನಾವೆಲ್ಲ ಅರಿಕೆ ಮಾಡಬೇಕು. ಎಲ್ಲರೂ ಎದುರಿತುಕೊಂಡು ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿನಗೆ ಸ್ತೋತ್ರವಾಗಿ. ನಾನು ಒಳ್ಳೆಯದನ್ನು ಮಾಡಬೇಕು, ನಾನು ಒಳ್ಳೆಯವನಾಗಿರಬೇಕು. ಈ ಭೂಮಿಯಲ್ಲಿ ಒಳ್ಳೆಯವನಾಗೋಕ್ಕೆ ಬಿಡೋದಿಲ್ಲ. ಆದರೂ ಕೂಡ ಯೇಸುವಿನ ರಕ್ತದಿಂದ, ಯೇಸುವಿನ ವಾಕ್ಯದಿಂದ, ಯೇಸುವಿನ ಸತ್ಯತೆಯಿಂದ ನೀವು ಒಳ್ಳೆಯವರಾಗೋಣ. ನಾನಲ್ಲ, ನಾನವನಲ್ಲ ಹೇಳುವುದಕ್ಕಿಂತಲೂ ನಾನು ಒಳ್ಳೆಯವನು, ಯೇಸುವಿಗೆ ಪ್ರಿಯನು, ಯೇಸುವಿಗೆ ಇಷ್ಟನು, ಯೇಸುವಿಗೆ ಒಳ್ಳೆಯದು ಮಾಡುವುದರಲ್ಲಿ ಪ್ರಯಾಸ ಪಡಬೇಕು, ಪ್ರಯತ್ನ ಮಾಡಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನೀವು ವಾಲಂಟಿಯರ್ ಆಗಿ, ನೀವು ಸ್ವತಃ ಬಂದು ನಾನಲ್ಲ ಇರುವುದಕ್ಕಿಂತಲೂ ಯೇಸು ನಮ್ಮ ಕುರಿತಾಗಿ ಹೇಳಬೇಕಾಗಿದೆ. ಯೇಸು ನಮ್ಮ ಕುರಿತಾಗಿ, ಯೇಸು ನಮ್ಮ ಕುರಿತಾಗಿ ಜಡ್ಜ್ಮೆಂಟ್, ಒಳ್ಳೆ ಹೆಸರನ್ನು ಕೊಡಬೇಕಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಕರ್ತನೇ. ತುಂಬ ಒಳ್ಳೆಯವರು ನಮ್ಮ ಯೇಸು, ನಂಬಿ ಬಂದ ಜನರಿಗೆ ಒಳ್ಳೆ ಯೇಸು. ತುಂಬ ಒಳ್ಳೆಯವರು ನಮ್ಮ ಯೇಸು, ನಂಬಿ ಬಂದ ಜನರಿಗೆ ಒಳ್ಳೆ ಯೇಸು. ಒಳ್ಳೆ ಯೇಸು ನಮ್ಮ ಯೇಸು, ಒಳ್ಳೆ ಯೇಸು ನಮ್ಮ ಯೇಸು, ನಂಬಿ ಬಂದ ಜನರಿಗೆ ಒಳ್ಳೆ ಯೇಸು, ನಂಬಿ ಬಂದ ಜನರಿಗೆ ಒಳ್ಳೆ ಯೇಸು. ತುಂಬ ಒಳ್ಳೆಯವರು ನಮ್ಮ ಯೇಸು, ನಂಬಿ ಬಂದ ಜನರಿಗೆ ಒಳ್ಳೆ ಯೇಸು. ತುಂಬ ಹಲ್ಲೆಲೂಯ. ನಿಮ್ಮ ಕುರಿತಾಗಿ ಒಳ್ಳೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಒಳ್ಳೆ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ನೀವು ಈ 26ನೇ ವರ್ಷದಲ್ಲಿ ನಾನಲ್ಲ ಎನ್ನುವುದಕ್ಕಿಂತಲೂ ನಾನು ಇದ್ದೇನೆ, ಯೇಸುವಿಗಾಗಿದ್ದೇನೆ, ಸಭೆಗಾಗಿ ನಾನಿದ್ದೇನೆ, ಎಲ್ಲದಕ್ಕೂ ನಾನು ಇದ್ದೇನೆ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯ. ಅದು ಆ ಒಂದು ಪದಕ್ಕೆ ಬಹಳ ಜನರು ಹೇಳಿದ್ದಾರೆ, ನಾನಲ್ಲ ಎಂಬುದಾಗಿ. ಹಲ್ಲೆಲೂಯ. ಹಾಗಾಗಿ ದೇವರ ಮುಂದೆ ನಾವು ಅರಿಕೆ ಮಾಡ್ತಾ ಇದ್ದೀರಿ, ನೀವು ಅರಿಕೆ ಮಾಡಿದಿರಿ, ನಿಮ್ಮನ್ನು ನೀವೇ ಒಪ್ಪಿಸಿಕೊಟ್ಟು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. 26ನೇ ವರ್ಷದಲ್ಲಿ ಒಳ್ಳೆಯ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಒಳ್ಳೆ ಮಕ್ಕಳಾಗಿ ನಾವು ಇರಬೇಕು ಕರ್ತನೆ. ಒಳ್ಳೆಯದನ್ನ ಮಾಡುವುದರಲ್ಲಿ ದೇವರೇ ನಾವು ಪ್ರಯತ್ನ ಪಡುವಂತೆ ಸಹಾಯ ಮಾಡು. ದೇವರೇ, ನಾವು ಸರ್ಟಿಫಿಕೇಟ್ ಕೊಡೋದಲ್ಲ, ಯೇಸುವೆ ನೀನು ನಮ್ಮ ಕುರಿತಾಗಿ, ನಮ್ಮ ಸಭೆಯ ಕುರಿತಾಗಿ ನೀನು ಆಜ್ಞಾಪಿಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ನೀನಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ನನ್ನ ಮನವೇ ಗುಣನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಗುಣನ್ನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಗುಣನ್ನು ಕೊಂಡಾಡು. ಜಯಗೊಂಡು ದೇವರಿಗೆ 3 ಸಾರಿ ಅಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಡೆಯಾಗಿರಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಾಧಾನದಿಂದ ಮನೆಗೆ ಹೋಗಿ ಬನ್ನಿ. ಥ್ಯಾಂಕ್ ಯು. ಆಮೇಲೆ ಮರಿಬೇಡ್ರಿ, 26ನೇ ತಾರೀಕು ಸ್ತ್ರೀಯರ ಕೂಟ ಇದೆ. ಸೊ ನೀವು ಲೇಟಾಗಿ ಬಂದದ್ರಿಂದ ನಿಮಗೆ ಮತ್ತೊಂದು ಸರಿ ಹೇಳಬೇಕಾಗಿದೆ. ಎಲ್ಲ ವಿಶ್ವಾಸಿಗಳು, ಹೆಣ್ಮಕ್ಳು ಎಲ್ಲರೂ, ಯವನಸ್ಥರು ಭೇದ ಭಾವ ಇಲ್ಲ, ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಮದುವೆ ಆದವರು ಮದುವೆ ಆಗದಿದ್ದವರು ಯಾರು ಕೂಡ ಬರ್ಬೋದು. 26ನೇ ತಾರೀಕು ಬೆಳಗ್ಗೆ ಟಾಟಾ ಎಸಿ ರೆಡಿ ಇರುತ್ತೆ. ಎಲ್ಲರೂ ಒಟ್ಟಾಗಿ ಸೇರಿ ಹೋಗೋಣ. ಬಡವನಲ್ಲಿ ಪ್ರಾರ್ಥನೆ ಮಾಡಿ ಇದು ಮಾಡ್ಬೋದಾಯ್ತು. ನೀವು ಬೇರೆ ಇರಲಿಲ್ಲ. ಅಲ್ಲಿಂದ ದಾಂಡೆ ಹೋಗಿಲ್ಲ, ಇದನ್ನ ದಾಟ ಹೋಗಿದ್ದು.
ಇಲ್ಲ ಅಲ್ಲಿ ಎರಡು ಮನೆ ತಾನೆ. ಆಗಸ್ಟ್ ಜನವರಿ 26 ರಜೆ ಇದಲ್ಲ. ಗಣರಾಜ್ಯೋತ್ಸವ ರಜೆ ಇದೆ. NSS ಸಿಸ್ಟರ್ ಹೋದ್ಸಲ ನಾನು ಹಿಂಗೆ ಹೇಳಿದ್ರಿ ನೀವು. ಯಾವಾಗ ಅಂಕಲ್? 26ನೇ ತಾರೀಕು ಐತೆ ಗಣರಾಜ್ಯೋತ್ಸವ ರಜೆ. ಹೋದ್ಸಲ ಯಾವಾಗ ಹೇಳಿದೆ ಅಂಕಲ್? ಇದು ಯೂತ್ ಮೀಟಿಂಗ್ ಹೋದ್ವಾರ ಯೂತ್ 15ನೇ ಮೀಟಿಂಗ್ ತಾರೀಕು ಹೋಗಿದ್ವಿ. ಹೋಗಿದ್ರಾ? ಹೌದು. ನೀವು ಹೋಗಲ್ಲ ಅಂತ ಹೇಳಿದ್ರಲ್ಲ. ಹೋಗಲ್ಲ ಅಂತ ಹೇಳಿಲ್ಲ ಅಂಕಲ್, ಎಕ್ಸಾಮ್ ಐತೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಎಕ್ಸಾಮ್ ಐತೆ ಅಂಕಲ್ ಅಂತ ಹೇಳಿದ್ದೆ ಅಷ್ಟೇ, ಹೋಗಲ್ಲ ಅಂತ ಹೇಳಿರ್ಲಿಲ್ಲ. ಈಗೆಲ್ಲ ನನ್ನ ಮೇಲೆ ಎಲ್ಲ ತಿರುಗಿ ಕಂಪ್ಲೇಂಟ್ ಮಾಡಿದ್ರೆ ಈತನ ಹಂಗೆ ಅಂತಾನ. ನಾನ್ ಅಂಕಲ್ ಬೇಕಾದ್ರೆ ರಕ್ಷಿತ ಯಾಕೆ ಕೇಳಿದ್ರಿ? ಯಾಕಂದ್ರೆ ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಮ ಹೆಸರೆಲ್ಲ ಕೊಡ್ತಿದ್ದೆ ನಾನು. ಇಂಥವ್ರು ಬರ್ತಾ ಇದಾರೆ ಅಂತ ಹೇಳಿ, ಇಂಥವ್ರು ಬರಲ್ಲ ಅಂತ ಹೇಳಿದ್ರು. ಇಲ್ಲ ಅವರೇ ಫೋನ್ ಮಾಡ್ತಾರೆ, ನಾವೇನು ಮಾಡೋದಿಲ್ಲ. ಅವರೇ ನಿಮ್ಗೆ ಮಾಡ್ತಾರೆ, ಅವರೇ ನಿಮ್ಗೆ ಇದು ಮಾಡ್ತಾರೆ, ಹೇಳಿ ಮಾಡ್ತಾರೆ. ಅಣ್ಣ ನೀವು ಬರಲ್ಲ ಅಂತ ನಾನು ಹೇಳಿಲ್ಲ, ನಾನು ಬರಲ್ಲ